ಕರೆ ಮಾಡಬಹುದು. ನೀವು ಮಾಡಬೇಕಾಗಿರುವಂತದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡಬಹುದು. ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಿಳಿಸಬೇಕಂತಿದ್ರ ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನ ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸಬಹುದು. ನಮಗೆಲ್ಲ ಗೊತ್ತಿರೋ ತರ ನಿಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವ್ರದ್ದು ಈ ಭಾನುವಾರ ಬರ್ತ್ಡೇ ಇದೆ. ಸೊ ನಾಳೆ ಬಿಟ್ಟು ನಾಡಿದ್ದು. ಸೊ ಹಾಗಾಗಿ ಭಾನುವಾರ ನಮಗೆ ಶೋ ಇರೋದಿಲ್ಲ. ಸೊ ಹಾಗಾಗಿ ಇವತ್ತು ಅವ್ರ ಬರ್ತ್ಡೇನ ಮಾಡ್ತಾ ಇದೀವಿ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಪುನೀತ್ ರಾಜ್ಕುಮಾರ್ ಅವರು ನಿಮ್ಮ ಫೇವ್ರೆಟ್ ನಟರಾಗಿದ್ರೆ ಅವ್ರ ಬಗ್ಗೆ ಖಂಡಿತವಾಗ್ಲೂ ನೀವು ಕೂಡ ಮಾತಾಡ್ಬೋದು. ಅವರ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅವ್ರದ್ದು, ಹಾಗೆ ನೀವು ಅವರಿಂದ ಏನೆಲ್ಲ ಕಲ್ತ್ಕೊಂಡಿದ್ರ, ಅದರ ಜೊತೆಗೆ ಅದರ ಹಾಡನ್ನ ಹೇಳ್ತೀರಾ, ಅವರ ಡೈಲಾಗ್ಸ್ಗಳನ್ನ ಹೇಳ್ತೀರಾ, ಅವ್ರಿಗೆ ನಿಮ್ಮ ಕಡೆಯಿಂದ ಚಿಕ್ಕ ಟ್ರಿಬ್ಯೂಟ್ ಅನ್ನ ಕೊಡ್ತೀರಾ, ಹಾಗೂ ಅವ್ರಿಗೆ ಅಡ್ವಾನ್ಸ್ ವಿಶಸ್ ಅನ್ನ ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ಸಾಕಷ್ಟು ಮಾತಾಡೋಣ ಅಂತಾನೆ ಹೇಳ್ಬೋದು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ. ಜೊತೆಗೆ ನಿಮ್ಮ ಕಡೆಯಿಂದ ಯಾರಿಗಾದ್ರೂ, ನಿಮ್ಮ ಒಂದು ರಿಲೇಟಿವ್ಸ್ಗಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು, ನಿಮ್ಮ ಒಂದು ಪರಿಚಯ ಇರುವಂತರಿಗಾಗಿರ್ಬೋದು, ಏನಾದ್ರು ವಿಶಸ್ಸನ್ನ ತಿಳಿಸ್ಬೇಕು ಅಂತಿದ್ರೆ ಅಂದ್ರೆ, ಏನಾದ್ರು ಶುಭ ಸಂದೇಶವನ್ನ ತಲುಪಿಸಬೇಕು ಅಂತಿದ್ರೆ ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಏನೇ ಶುಭಾಶಯಗಳಿದ್ರು ಖಂಡಿತವಾಗ್ಲೂ ತಲುಪಿಸ್ಬೋದು. ಸೊ ಶುಭಾಶಯಗಳು ಅಂತ ಬಂತು ಅಂದ್ರೆ ಅವ್ರಿಗೇನೋ ಪ್ರಮೋಷನ್ ಆಗಿದೆ, ಅವ್ರಿಗೇನೋ ಒಂದು ಶುಭ ಸಂದರ್ಭ ಇದೆ, ಅವರಿಗೆ ನೀವು ಶುಭಾಶಯ ತಿಳಿಸ್ಬೇಕಂದ್ರೆ ಖಂಡಿತವಾಗ್ಲೂ ಅದಕ್ಕೆಲ್ಲ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ನಾವು ಫಿಲ್ಮ್ಸ್ಗಳ ಬಗ್ಗೆನೇ ಮಾತಾಡೋಣ. ಅದು ಪುನೀತ್ ರಾಜ್ಕುಮಾರ್ ಅವರ ಫಿಲ್ಮ್ಸ್ ಬಗ್ಗೆ ಸ್ಪೆಷಲಿ ಮಾತಾಡೋಣ. ಸಾಕಷ್ಟು ಯಾವ್ಯಾವ ಥರದ ಮೂವೀಸ್ಗಳು ಇಷ್ಟ ಆಗುತ್ತೆ ನಿಮ್ಗಳಿಗಾಗಿರ್ಬೋದು, ನನಗೆ ಯಾವ್ದು ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಎಲ್ಲ ಟಾಪಿಕನ್ನು ಇವತ್ತು ಕವರ್ ಮಾಡೋಣ. ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನಾನ್ ಮೇಡಮ್ ಮಂಜುಳಾ. ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ಸೊ ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ನಾಡಿದ್ದು ಅವ್ರ ಹುಟ್ಟುಹಬ್ಬ ಇದೆ. ಮೇಡಮ್. ಸೊ ಹಾಗಾಗಿ ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ನಿಮ್ಗೆ ನಿಮ್ಮ ಪ್ರಕಾರ ನೀವೇನ್ ಕಲ್ತ್ಕೊಂಡಿದ್ರ ಪುನೀತ್ ರಾಜ್ಕುಮಾರ್ ಅವರಿಂದ ಆಗಿರ್ಬೋದು, ಅವ್ರ ಸಿನಿಮಾಗಳಿಂದ ಆಗಿರ್ಬೋದು? ಫಸ್ಟ್ ಇದು ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದು ಪಯಂ ಬರ್ತಿದ್ದೀನಿ ಮೇಡಮ್, ಅದನ್ನ ಹೇಳ್ತೀನಿ. ಅದನ್ನ ಹೇಳಿ ಆಮೇಲೆ ಹೇಳ್ತೀನಿ ಮೇಡಮ್. ಖಂಡಿತ ಹೇಳಿ. ಮಿಂಚಿನಂತೆ ಮಾಯವಾದ ಧ್ರುವತಾರೆ ಅಂತ ಟೈಟ್ಲು. ಓಕೆ. ನಟ ಸಾರ್ವಭೌಮನ ಉದರದಲ್ಲಿ ಜನಿಸಿ ಮಾತೆ ಪಾರ್ವತಮ್ಮ ಕರುಣ ಕುಡಿ ಎನಿಸಿ ಸಹೋದರ ಸಹೋದರಿಯರಿಗೆ ಪ್ರೀತಿ ಪಾತ್ರರಾಗಿ ಆಗಿದ್ದ ಕನ್ನಡದ ಕುವರ, ದೊಡ್ಮನೆ ಹುಡುಗ, ರಾಜಕುಮಾರ, ವೀರ ಕನ್ನಡಿಗ, ಅರಸು, ಅಪ್ಪು, ಅಭಿ ಹಲವು ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡಿ ಅಪ್ಪನ ಹೆಸರಿನ ಕೀರ್ತಿಯನ್ನು ಇಮ್ಮಡಿಗೊಳಿಸಿ ಕರುನಾಡಿನ ಮಣ್ಣಿನ ಮಗನಾಗಿ ಸಹಸ್ರಾರು ಅಭಿಮಾನಿಗಳ ಆರಾಧ್ಯ ದೈವವಾಗಿ ಕುಟುಂಬವನ್ನು ಉತ್ತಮವಾಗಿ ನಿರ್ವಹಿಸುತ್ತಾ ಸಮಾಜಮುಖಿಯಾಗಿ ಹಲವು ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿದ್ದ ಅಪ್ಪು ಈಗ ನಮ್ಮ ಮುಂದೆ ಇಲ್ಲ. ಆದರೆ ಅವರು ಕನ್ನಡಿಗರ ಸ್ಮೃತಿ ಪಟಲದಲ್ಲಿ ಎಂದಿಗೂ ಅಜರಾಮರ. ಮುಂಗಾರಿನ ಮಿಂಚಿನಂತೆ ಮಿಂಚಿ ಮಾಯವಾದ ಧ್ರುವತಾರೆ, ಇಲಿಯಾಗಿ 100 ಕಾಲ ಬಾಳುವುದಕ್ಕಿಂತ ಹುಲಿಯಾಗಿ 3 ಕಾಲ ಬಾಳಿದ ಕೆಚ್ಚದೆಯ ಕರುನಾಡ ಕಲಿ. ವಾವ್, ಸೂಪರ್. ನಿಮ್ಮ ಶಬ್ದ ಭಂಡಾರ ತುಂಬಾನೇ ಚೆನ್ನಾಗಿದೆ, ಹಾಗೆ ತುಂಬಾ ಚೆನ್ನಾಗಿ ವರ್ಣಿಸಿದ್ರ ಅವ್ರನ್ನ. ಮೇಡಮ್. ತುಂಬಾ ಚೆನ್ನಾಗಿ ಬರ್ದಿದ್ರ ಅಂತಾನೆ ಹೇಳ್ಬೋದು. ಸೊ ಹೇಳಿ, ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಪುನೀತ್ ರಾಜ್ಕುಮಾರ್ ಅವ್ರದ್ದು? ನನಗೆ ಅಂದ್ರೆ ಪೃಥ್ವಿ, ಅರಸು ಮತ್ತೆ ಮಿಲನ, ಅವು 3 ಇಷ್ಟ ಮೇಡಮ್. ಓಕೆ, ಸೊ ಏನ್ ಇಷ್ಟ ಆಗುತ್ತೆ ಫಿಲ್ಮ್ ಅಲ್ಲಿ ನಿಮ್ಗೆ? ಸ್ಟೋರಿ ಇಷ್ಟ ಆಗುತ್ತೆ, ಥೀಮ್ ಇಷ್ಟ, ಸಾಂಗ್ಸ್ ಗಳು ಇಷ್ಟ. ಸೂಪರ್. ಅವರು ಪುನೀತ್ ರಾಜ್ಕುಮಾರ್ ಆಕ್ಟಿಂಗ್, ಡಾನ್ಸ್ ಎಲ್ಲ ಇಷ್ಟ ಮೇಡಮ್. ಹೀರೋಯಿನ್ಗಳು ಎಲ್ಲ ಓವರ್ ಆಲ್ ಆಗಿ. ಮತ್ತೆ ರಾಜ್ಕುಮಾರದಲ್ಲಿ ಸೊಸೈಟಿಗೆ ಒಂದು ಮೆಸೇಜ್ ಇದೆ. ಮತ್ತೆ ಇದು ಫ್ಯಾಮಿಲಿ ಬಾಂಡಿಂಗ್ ಇರೋದು ಮಿಲನ. ಮತ್ತೆ ಅದರಲ್ಲಿ IAS ಆಫೀಸರ್, ಅದರಲ್ಲಿ ಸೊಸೈಟಿಗೆ ಮೆಸೇಜ್ ಇದೆ ಪೃಥ್ವಿನಲ್ಲಿ. ಹೌದು. ಮತ್ತೆ ಅರಸನಲ್ಲೂ ಒಂದು ಮೆಸೇಜ್ ಇದೆ, ಟ್ರಯಾಂಗಲ್ ಲವ್ ಸ್ಟೋರಿ. ಅರಸನು ತುಂಬಾ ಇಷ್ಟ ಆಯ್ತು ಮೇಡಮ್. ಓಕೆ, ಲಾಸ್ಟ್ ಟೈಮ್ ಕೂಡ ಹೇಳ್ತಾ ಇದ್ರಿ ನಿಮ್ಗೆ ಅರಸು ಸಿನಿಮಾ ಇಷ್ಟ ಆಗುತ್ತೆ ಅಂತ. ಮೇಡಮ್, ಹೌದು. ಓಕೆ, ಸೂಪರ್. ಸರ್, ನಿಮ್ಗೆ ಯಾರ್ ಜೋಡಿ ಇಷ್ಟ ಆಗುತ್ತೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ? ಪುನೀತ್ ರಾಜ್ಕುಮಾರ್ ಬಗ್ಗೆ ಅಂದ್ರೆ ಅವ್ರ ಜೊತೆಗೆ ಯಾರು ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಗೌರಿ ಅವರು, ರಮ್ಯಾ, ರಕ್ಷಿತಾ, ಆಮೇಲೆ ಇವಳು ಪಾರ್ವತಿ ಮೆನನ್. ಓಕೆ. ಯಾರು ಆಲ್ಮೋಸ್ಟ್ ಅವ್ರ ಎಲ್ಲರ, ಮತ್ತೆ ಮೀರಾ ಜಾಸ್ಮಿನ್, ಹೌದು, ಎಲ್ಲರ ಜೊತೆಗೂ ಚೆನ್ನಾಗಿ ಸೆಟ್ ಆಗಿದ್ದಾರೆ ಮೇಡಮ್. ಪ್ರಿಯಮಣಿ, ಆಲ್ಮೋಸ್ಟ್ ಎಲ್ಲಾ ಹೀರೋಯಿನ್ಗಳ ಜೊತೆಗೂ. ಎಸ್, ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ನಿಮ್ ಕಡೆ ಏನಾದ್ರು ಹಾಡಿದ್ಯಾ ಅಥವಾ ಏನಾದ್ರು ಇದೆಯಾ ವಿಷಯ ಇವತ್ತು ಹೇಳೋದಕ್ಕೆ? ಮೇಡಮ್, ಹೇಳ್ತೀನಿ ಖಂಡಿತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ,
ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ನಮ್ಮ ಮನಗಳ ಎಂದು ಸೂರ್ಯನೊಬ್ಬ ರಾಜನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಆ ರಾಜನು ಒಬ್ಬ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ದರ್ಶನ್ ಮೇಡಮ್. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಡನ್ನ. ಹೇಳಿ, ನಿಮ್ಮ ಕಡೆಯಿಂದ ಮತ್ತೆ ಯಾರಿಗಾರು ಶುಭಾಶಯ ಇದೆಯಾ ಇವತ್ತು? ಮತ್ತೆ ಯಾರಿಗೂ ಶುಭಾಶಯ ಇಲ್ಲ. ಪಯಂ ಚೆನ್ನಾಗಿತ್ತ ಮೇಡಮ್? ತುಂಬಾನೇ ಚೆನ್ನಾಗಿತ್ತು. ನಾನು ಹೇಳ್ದಂಗೆ ಶಬ್ದ ಭಂಡಾರ ತುಂಬಾ ಚೆನ್ನಾಗಿ ಬಳಸಿದ್ದೀರಾ. ಹಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ ರೀತಿ ಪೋಯಮ್ಸ್ಗಳನ್ನ ಹಾಗೆ ನೀವು ಬರೆದಿರುವಂಥ ಕವನಗಳನ್ನ ನಮ್ಮ ಜೊತೆಗೆ ಹಂಚ್ಕೋತಾ ಇರಿ ಮಂಜುಳಾ ಅವರೇ. ಹಾ ಮೇಡಮ್, ಥ್ಯಾಂಕ್ ಯು. ಕರೆ ಮಾಡ್ತೀರಿ. ಶುಭ ಸಂಜೆ. ಥ್ಯಾಂಕ್ ಯು. ಸರ್ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ಅವರ ಒಂದು ಚಿಕ್ಕ ಟ್ರಿಬ್ಯೂಟ್ ಅನ್ನ ಕೊಟ್ಟರು ಅಂತಾನೆ ಹೇಳ್ಬೋದು. ಸೊ ಅವರು ಬರೆದಿರ್ತಕ್ಕಂಥ ಕವಿತೆಯನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಪುನೀತ್ ರಾಜ್ಕುಮಾರ್ ಅವರಿಗೆ ಡೆಡಿಕೇಟ್ ಮಾಡ್ಬಿಟ್ಟು ಹೇಳ್ತಾ ಇದ್ರು. ಸೊ ನೀವು ಕೂಡ ಯಾವ್ದಾದ್ರು ಹಾಡುಗಳನ್ನ ಹೇಳ್ತೀರಾ, ಪುನೀತ್ ಅವ್ರದ್ದು ಡೈಲಾಗ್ಸ್ಗಳನ್ನ ಹೇಳ್ತೀರಾ, ಅಥವಾ ನಿಮಗೆ ಅವ್ರದ್ದು ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಮಾತಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಇವತ್ತು ಅವಕಾಶ ಇದೆ. ಇವತ್ತು ಕಂಪ್ಲೀಟ್ ಆಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತಿನ ಎಪಿಸೋಡನ್ನು ಇವತ್ತಿನ ಸಂಚಿಕೆನ ಡೆಡಿಕೇಟ್ ಮಾಡ್ತಿರೋದ್ರಿಂದ ನೀವು ಕೂಡ ಖಂಡಿತವಾಗ್ಲೂ ಅವ್ರ ಬಗ್ಗೆ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನನ್ನ ಹೆಸರು ತೇಜಸ್ವಿನಿ ಅಂತ. ನಮಸ್ತೆ ತೇಜಸ್ವಿನಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಕತ್ಲಗೆರೆಯಿಂದ. ಏನ್ ಮಾಡ್ಕೊಂಡಿದ್ರಾ ನೀವು? ನಾವು ಈ ಸಲ ಫಸ್ಟ್ ಇಯರ್ ಮುಗ್ದಿದೆ. ಇನ್ನು ಸೆಕೆಂಡ್ ಇಯರ್. ಫಸ್ಟ್ ಇಯರ್ ಅಲ್ಲಿ ಏನ್ ತಗೊಂಡಿರೋದು ನೀವು? ಆರ್ಟ್ಸ್. ಆರ್ಟ್ಸು. ಮುಂದೆ ಏನ್ ಮಾಡ್ಬೇಕಂತ? ಮುಂದೆ ಏನ್ ಮಾಡ್ಬೇಕು ಅಂತ? ಮುಂದೆ ಟೀಚರ್ ಆಗಬೇಕು ಅಂತಿದ್ದೀನಿ. ಯಾವ ಸಬ್ಜೆಕ್ಟ್ ಅಲ್ಲಿ? ಕನ್ನಡ. ಕನ್ನಡದಲ್ಲಿ ಟೀಚಿಂಗ್ ಮಾಡ್ಬೇಕು ಅಂತ. ಸೊ ನಿಮ್ಗೆ ಇನ್ಸ್ಪೈರ್ ಮಾಡಿದವರು ಕನ್ನಡ ಟೀಚಿಂಗ್ ಮಾಡೋದಕ್ಕೆ? ಇಲ್ಲ, ನನಗೆ ಇಷ್ಟ ಅದಕ್ಕೆ. ನಿಮ್ಗೇನೆ ಇಷ್ಟ ಆಯ್ತು ಅಂತ? ಸೊ ನೀವು ಯಾರು ಟೀಚರ್ಸ್ನ ನೋಡ್ಬಿಟ್ಟು ಇವ್ರು ನೋಡಿ ಇವ್ರ ತರ ನಾನು ಆಗ್ಬೇಕು ಅಂತ ಯಾರು ಅನ್ಕೊಂಡಿದ್ದೀಯಾ? ಇಲ್ಲ ಇಲ್ಲ, ನನಗೆ ಅನ್ಸಿದೆ, ಅದಕ್ಕೆ ಅನ್ಸಿದೆ. ಓಕೆ, ಸೂಪರ್. ಸೊ ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ನಾಡಿದ್ದು ಬಂದ್ಬಿಟ್ಟು ಅವ್ರ ಹುಟ್ಟುಹಬ್ಬ ಇದೆ, ಹಾಗಾಗಿ ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನೀವು ನಿಮ್ ಕಡೆಯಿಂದ ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ, ಅಥವಾ ಅವ್ರ ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದು ಫೇವ್ರೆಟ್ ಸಿನಿಮಾ? ನನಗೆ ಜಾಕಿ, ರಾಮ್. ಜಾಕಿ ಮತ್ತೆ ರಾಮ್ ಇಷ್ಟ. ಯಾಕೆ ಇಷ್ಟ ಸಿನಿಮಾ ಆಗುತ್ತೆ? ಯಾರು ಇಷ್ಟ ಆಗುತ್ತೆ ಅದು ಸಿನಿಮಾಗಳು? ಒಂಥರ ಚೆನ್ನಾಗಿದ್ದಾವೆ ಸಿನಿಮಾಗಳು. ಓಕೆ. ಅದ್ರಲ್ಲಿ ಅವ್ರ ಡ್ಯಾನ್ಸ್ ಇದೆಯಲ್ಲ, ಅವ್ರ ಡ್ಯಾನ್ಸ್ ಮಾಡ್ತಾರಲ್ಲ, ಅವ್ರ ಇಷ್ಟ ನನಗೆ. ಅವ್ರ ಡ್ಯಾನ್ಸ್ ಕಂಡ್ರೆ ನನಗೆ ಅವ್ರ ಡ್ಯಾನ್ಸ್ ಕಂಡ್ರೆ ಬಹಳ ಇಷ್ಟ ಆಗಿ, ಅವ್ರ ಸ್ಮೈಲ್ ಇಷ್ಟ ಅದಕ್ಕೆ. ಓಕೆ, ಸೂಪರ್. ಸ್ಮೈಲ್ ಎಲ್ಲರಿಗೂ ಇಷ್ಟ ಅಂತಾನೆ ಹೇಳ್ಬೋದು. ಡಾನ್ಸ್ ಕೂಡ ಸೂಪರ್ ಆಗಿರುತ್ತೆ. ಸೊ ನಿಮ್ಗೆ ಅವ್ರ ಡಾನ್ಸ್ ಇಷ್ಟ ಆಗುತ್ತೆ. ಯಾವಾಗ ಟ್ರೈ ಮಾಡಿದ್ರ ಆ ಥರ ಡಾನ್ಸ್ ಮಾಡಕ್ ನೀವು ಸ್ಟೆಪ್ಸ್ ಹಾಕಕ್ಕೆ? ಬಹಳ ಸಲ ಮಾಡಿದ್ದೀನಿ ಅವರು ಸ್ಟೆಪ್. ಸೊ ನೋಡ್ಕೊಂಡು ಎಲ್ಲ ಟಿವಿಲಿ ನೋಡ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ಟ್ರೈ ಮಾಡ್ತಿರ್ತೀರಾ? ಸೊ ಯಾವ್ದಾದ್ರು ಚೆನ್ನಾಗಿ ಮಾಡ್ತೀರಾ ನಿಮ್ಗೆ ಅನ್ಸಂಗೆ ನಾನು ಇದನ್ನ ಚೆನ್ನಾಗಿ ಮಾಡ್ತೀನಿ ಪುನೀತ್ ರಾಜ್ಕುಮಾರ್ ಡಾನ್ಸ್ ಅಂತ? ಅನ್ಸುತ್ತೆ. ಯಾವ್ದು? ಬಹಳಷ್ಟು ದಿವಸ ಮಾಡ್ತಾನೆ ಇರ್ತೀನಿ ಅದಕ್ಕೆ. ಓಕೆ, ಸೂಪರ್. ಸೊ ಸಿನಿಮಾ ಇಷ್ಟ ಆಗತ್ತೆ ಅವೆರಡು ಅಂತ ಹೇಳಿದ್ರಿ. ನೀವು ಅವರಿಂದ, ಅವ್ರ ಜೀವನದಿಂದ ಆಗಿರ್ಬೋದು, ಅವರ ಸಿನಿಮಾಗಳಿಂದ ಆಗಿರ್ಬೋದು, ಇದ್ರು ಕಲ್ತ್ಕೊಂಡಿದ್ರಾ ನೀವು? ಏನ್ ಕಲ್ತಿದ್ದೀರಾ? ಅದು ರಾಜಕುಮಾರ ಸಿನಿಮಾದಿಂದ ಕಲ್ತ್ಕೊಂಡಿದೀನಿ. ಏನ್ ಕಲ್ತ್ಕೊಂಡಿದ್ರ ಅಲ್ಲಿ? ನಾವು ಅನಾಥರಾಗಿದ್ರು ಇನ್ನೊಬ್ರಿಗೆ ಹೊರೆ ಆಗಿರ್ಬಾರ್ದು, ನಾವೇ ಸ್ವಂತವಾಗಿ ದುಡಿಬೇಕು. ಓಕೆ, ವಾವ್, ತುಂಬಾ ದೊಡ್ಡ ವಿಚಾರ ಇದೆ ನಿಮ್ದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಇವತ್ತು ನಿಮ್ ಕಡೆ ಏನಾದ್ರು ಹಾಡು ಹೇಳ್ತೀರಾ, ಅವ್ರಿಗೆ ಟ್ರಿಬ್ಯೂಟ್ ಏನಾದ್ರು ಕೊಡ್ತೀರಾ? ಹೇಳ್ತೀನಿ, ಖಂಡಿತ ಹೇಳಿ. ಪೆಡಗು, ಪೆನ್ನಾಣ, ಬೋರ್ನಾತು, ಬೂರ್ಕುಂಬ್ಲ, ಬೊಟ್ಟು, ಬೈತಲೆ, ಮೇಕಪ್ಪು, ಸಾಕೇನ್ಲ, ಕಮರ್ ಕಮರ್ ಕಮಲಾಕ್ಷಿ, ಕೆನ್ನೆ ಕಿತ್ಬಿಟ್ಟು ಯೂಟ್ಯೂಬ್ ಹಾಕ್ಸ್ಬಿಡ್ಲ. ಇಷ್ಟ ಮ್ಯಾಮ್. ಓಕೆ, ಸೂಪರ್. ಥ್ಯಾಂಕ್ ಯು ಸೊ ಮಚ್ ತೇಜಸ್ವಿನಿ ಅವರಿಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಹೇಳಿ, ಮತ್ತೆ ಯಾರಿಗೆ ಶುಭಾಶಯ ಇದೆಯಾ ಇವತ್ತು? ಇವತ್ತು ಹುಡ್ಗಿದು RCB ಮ್ಯಾಚ್ ಇದೆ ಅಲ್ವಾ, ಅವರಿಗೆ ವಿಶ್ ತಿಳಿಸ್ಬೇಕಿತ್ತು, ವಿನ್ ಆಗ್ರಿ ಅಂತ. ಸೂಪರ್. ನಿಮ್ ಕಡೆಯಿಂದ ಒಂದು ಜೋಶಲ್ಲಿ ವಿಶ್ ಮಾಡ್ಬಿಡಿ. RCB ನೀವು ವಿನ್ ಆಗ್ಲೇಬೇಕು, ಈ ಸಲ ಕಪ್ ನಮ್ದೆ. ಎಸ್, ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡ್ತೀರಿ ಯಶ್ವಿನಿ ಅವರೇ. ಶುಭ ಸಂಜೆ. ಥ್ಯಾಂಕ್ ಯು.
ಸರ್ ಕೂಡ ವುಮೆನ್ಸ್ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ RCBಗೆ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು ಅವ್ರು ಹೇಳಿದ್ ನೋಡಿ, ಅದು ಕೂಡ ಜೋಶಲ್ಲಿ ಹೇಳ್ತಾ ಇದ್ರು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅವ್ರು ಮಾಡಿರೋಂಥ ಸಿನಿಮಾಗಳಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು, ಖಂಡಿತವಾಗ್ಲೂ ನೀವು ಕೂಡ ಅವ್ರ ಬಗ್ಗೆ ಮಾತಾಡ್ಬೋದು. ಯಾವ್ದಾರ ಸಿನಿಮಾದಿಂದ ನೀವ್ಯಾರು ಕಲ್ತ್ಕೊಂಡಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಲತಾ. ನಮಸ್ತೆ. ಲತಾ ಅವರೇ, ಟಿವಿ ಮ್ಯೂಟ್ ಮಾಡಿ ಮಾತಾಡ್ಬೇಕು. ಕೇಳಿಸ್ತಾ ಇಲ್ಲ, ನಾನು ಮಾತಾಡ್ತಿರೋದು ನನಗೆ ಕೇಳಿಸ್ತಿದೆ. ವೇಟಿಗೆಯಿಂದ ಲತಾ. ಹೇಗಿದ್ರ ಲತಾ ಅವರೇ? ಮೇಡಮ್ ಚೆನ್ನಾಗಿದೆ, ನೀವು? ಸೊ ಹುಷಾರಾದ್ರ ನೀವು? ಮೇಡಮ್ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದೆ. ಓಕೆ, ಸೂಪರ್. ಮೇಡಮ್, ಸೊ ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೇಡಮ್ ಅಪ್ಪು ಸರ್ಗೆ. ಓಕೆ, ಸೊ ಅವರ ಸಿನಿಮಾಗಳಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು? ನಂದು ಭಕ್ತ ಪ್ರಹ್ಲಾದ ಮೇಡಮ್. ನನಗೆ ತುಂಬಾ ಇಷ್ಟ ಅಂದ್ರೆ ಭಕ್ತ ಪ್ರಹ್ಲಾದ. ಭಕ್ತ ಪ್ರಹ್ಲಾದ ಸಿನಿಮಾ ಅಳಕದೆ ದಿಟ್ಟ ವೀರನಾಗಿ ನಟಿಸ್ತಾನಲ್ಲ, ಹಂಗಾಗಿ ನನಗೆ ತುಂಬಾ ಫೇವರೇಟ್ ಅದು ಭಕ್ತ ಪ್ರಹ್ಲಾದ, ಬೆಟ್ಟದ ಹೂವು. ಓಕೆ, ಸೂಪರ್. ಸೊ ನೀವು ಅವ್ರನ್ನ ಚೈಲ್ಡ್ ಆಕ್ಟರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಹೌದು ಮೇಡಮ್. ವಾವ್, ಸೋ ಕ್ಯೂಟ್. ಅವ್ರು ತಂದೆಗೂ ಎದುರ್ಲಂಗೆ ಬಗ್ಲಂಗೆ ಅವ್ರು ಎದುರು ಉತ್ತರ ಕೊಟ್ಕೊಂಡು ಆಕ್ಟಿಂಗ್ ಮಾಡ್ತಾರಲ್ಲ, ತುಂಬಾ ಇಷ್ಟ ಆಗುತ್ತೆ ನನಗೆ. ಓಕೆ, ಸೊ ಒಳ್ಳೆ ತಂದೆಗೆ ತಕ್ಕ ಮಗನ ತರ ಪಾತ್ರ ಮಾಡಿದ್ದಾರೆ ಅಂತ ನಿಮ್ಗೆ ಇಷ್ಟ ಆಗುತ್ತೆ. ಓಕೆ, ಸೂಪರ್. ಸೊ ಅದ್ರ ಜೊತೆಗೆ ನೀವು ಅವ್ರ ಸಿನಿಮಾಗಳಿಂದ ಆಗಿರ್ಬೋದು, ಅವ್ರ ಜೀವನದಿಂದ ಆಗಿರ್ಬೋದು, ಏನ್ ಕಲ್ತ್ಕೊಂಡಿದ್ರಾ ನೀವು ನಿಮ್ ಜೀವನದಲ್ಲಿ? ಜೀವನದಲ್ಲಿ ಅಂದ್ರೆ ಯಾರ್ ಕಂಡ್ರು ಅವರು ನಗು ನಗುತ್ತಾ ಮಾತಾಡ್ಸೋದು, ಅವ್ರು ಹೆಗಲ ಮೇಲೆ ಕೈ ಹಿಡ್ಕೊಳ್ಳೋದು, ಅವ್ರು ವಿಶ್ ಮಾಡೋದು, ಹೇಳೋದು, ನಗದೇ ಮುಖ್ಯ ಅವ್ರದ್ದು. ಹೌದು, ನಗು ಮುಖದಿಂದ ಮಾತಾಡಿಸ್ತಾರಲ್ಲ, ಎಂತ ಕಷ್ಟಗಳಿದ್ರು ಅವ್ರನ್ನ ಮಾತಾಡಿಸಿದ್ರು ಪರಿಹಾರ ಆಗ್ಬೇಕು, ಆ ತರ ಅವ್ರು ಸ್ಮೈಲ್ ಕೊಡ್ತಾರೆ. ಹೌದು ಹೌದು, ಖಂಡಿತ. ಅದು ಏನೇ ಕಷ್ಟಗಳು ಕೇಳಿದ್ರು ಅವ್ರ ಕಿವಿಂದ ಕೇಳಲ್ಲ, ಮಾಡಿದ್ದು ಯಾರಿಗೂ ತೋರ್ಸ್ಕೊಂಡ್ಲಿಲ್ಲ, ಆ ತರ ಮಾಡ್ಕೊಂಡ್ಬಿಟ್ರು ಅವ್ರು. ಅವ್ರು ಹೋದ್ ನಂತರ ಅವ್ರು ಏನೇನೆಲ್ಲ ಮಾಡಿದ್ರಂತ ನಮ್ಗೆಲ್ಲ ನಮ್ ಕರ್ನಾಟಕ ಜನಗಳಿಗೆ ಗೊತ್ತಾಗಿದ್ದು. ಅವ್ರು ಎಷ್ಟೆಲ್ಲ ಸಾಹಸ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಎಷ್ಟು ಕಷ್ಟ ಜೀವಗಳಿಗೆ ಅವರು ಕೈಯಿಂದ ಕೊಟ್ಟಿದ್ರು ಸಹ, ಒಂದ್ ಕೈ ಕೊಟ್ರಿ ಇನ್ನೊಂದ್ ಕೈ ಗೊತ್ತಾಗ್ಬಿಡ್ದ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಮಾಡಿ ಬೇಗನೆ ಹೋಗ್ಬಿಟ್ರು ಮೇಡಮ್. ಇರ್ಬೇಕಾಗಿತ್ತು ನಮ್ಗೆ ಅಪ್ಪು ಸರಿನು. ಖಂಡಿತವಾಗ್ಲು ಮೇಡಮ್. ನಗುಮುಖದಲ್ಲಿ ಇಡೀ ಕರ್ನಾಟಕ ಮೇಡಮ್ ನಮಗೆ ಇಷ್ಟ ಆಗತ್ತೆ, ಮಕ್ಳಿಗೆ ಮತ್ತೆ ಮೇಡಮ್ಗೆ ಎಷ್ಟು ನೋವಾಗುತ್ತೋ ಗೊತ್ತಿಲ್ಲ. ಮೇಡಮ್ ಹೇಳಕ್ಕಾರ ಒಂದ್ ಸ್ವಲ್ಪ, ಆದ್ರೆ ಅವ್ರ ಮಾತಾಡ್ಬೇಕು ಅಂದ್ರೆ ಮಾತುಗಳೇ ಗಂಟ್ಲಿಂದ ಹೊರಡದೇ ಇಲ್ಲ. ಅವ್ರ ಬಗ್ಗೆ ಮಾತಾಡಕ್ಕಂದ್ರೇನೆ ಮಾತಾಡಕ್ಕೆ ಆಗೋದಿಲ್ಲ, ಆ ತರ ಫೀಲಿಂಗ್ ಆಗೋಗುತ್ತೆ ಮನ್ಸುಗಳೆಲ್ಲ ಎಲ್ಲರಿಗೂ. ಹೌದು, ಇಷ್ಟು ವಯಸ್ಸಿಗೆ ಹೋಗ್ಬರ್ದಿತ್ತು ಅವ್ರು, ಇನ್ನು ಇರ್ಬೇಕಾಗಿತ್ತು. ಇನ್ನು ತುಂಬಾ ಮಾಡೋರು ಇದ್ದಿದ್ರೆ ಅವ್ರು. ಹೌದು, ಯಾರು ಮಾಡ್ಲಿದ್ದು ಮಾಡಿ ತೋರ್ಸ್ತಾರ ಅವ್ರು ಇದ್ದಿದ್ರೆ. ನಿಮ್ ಕಡೆಯಿಂದ ಅವ್ರಿಗೆ ಇವತ್ತೇನಾದ್ರು ಹಾಡ್ ಅಥವಾ ಏನಾದ್ರು ಟ್ರಿಬ್ಯೂಟ್ ಆಗಿ ಕೊಡ್ತೀರಾ ನೀವು ಅವ್ರ ಬರ್ತ್ಡೇಗೆ ಸ್ಪೆಷಲ್ ಆಗಿ? ಅಂದ್ರೆ ಪೂರ್ತಿ ಹಾಡೇನ್ ಆಡ್ಲಿಕ್ ಬರಲ್ಲ ಮೇಡಮ್, ಒಂದ್ 2 ಲೈನ್ ಹೇಳ್ಬಿಡಿ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿ ಕಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಕಾಣದಂತೆ ಮಾಯವಾದನು, ಆಕಾಶ ಮೇಲೆ ಬಿಟ್ಟನು, ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು, ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿ ಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ಹಾಗೆ ಸರ್ ನಮ್ ಸರ್ರು ಮಾಯವಾಗ್ಬಿಟ್ರು ಕಾಣದಂತೆ. ಅಲ್ಲ ಮೇಡಮ್. ಧನ್ಯವಾದಗಳು, ಇದೇ ರೀತಿ ಕರೆ ಮಾಡ್ತೀರಿ ಲತಾ ಅವರೇ. ಓಕೆ ಮೇಡಮ್, ಶುಭ ಸಂಜೆ. ಬಾಯ್ ಮೇಡಮ್. ತುಂಬಾನೇ ಇಮೋಷನಲ್ ಆಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಜೊತೆಗೆ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೂಡ ಹೇಳಿದ್ರು. ಚೈಲ್ಡ್ ಆಕ್ಟರ್ ಆಗಿ ನಮ್ಗೆಲ್ಲರಿಗೂ ಪುನೀತ್ ರಾಜ್ಕುಮಾರ್ ಅವರು ಇಷ್ಟ ಆಗ್ತಾರೆ ಅಂತಾನೆ ಹೇಳ್ಬೋದು. ಅವರು ಒಂದು ಎಷ್ಟು ಚಿಕ್ಕಂದಿನಲ್ಲೇ ಎಷ್ಟು ಟ್ಯಾಲೆಂಟೆಡ್ ಇದ್ರು ಅನ್ನೋದಕ್ಕೆ ಅವರು ಡಬಲ್ ಆಕ್ಟಿಂಗ್ ಮಾಡಿರುವಂಥ ಸಿನಿಮಾನೇ ಸಾಕ್ಷಿ. ಸೊ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಅದರಲ್ಲೂ ನನ್ನ ಉಡುಪು ನಿನ್ನದು ಅಂತ ಹಾಡು ಹೇಳಿರುವಂಥದ್ದು ತುಂಬ ಮುದ್ದಾಗಿ ಕಾಣಿಸಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರ ಪಾತ್ರಗಳನ್ನ ನೋಡ್ತಾ ಹೋದಾಗ ಅನ್ಸುತ್ತೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಹೇಗೆ ಬರಕ್ಕೆ ಸಾಧ್ಯ ಯಾರಿಗಾದ್ರು ಅಂತ. ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಅವ್ರ ಚೈಲ್ಡ್ಹುಡ್ ಮೂವೀಸ್ ನೋಡೋಕೆ ತುಂಬ ಕ್ಯೂಟ್ ಆಗಿರುತ್ತೆ. ಸೊ ನೀವು ಕೂಡ ಅವ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ನಿಮಗೆ ಪುನೀತ್ ರಾಜ್ಕುಮಾರ್ ಅವ್ರು ಯಾಕೆ ಇಷ್ಟ ಆಗ್ತಾರೆ, ನಿಮಗೆ ಅವರ ಯಾವ ಸಿನಿಮಾ ನಿಮಗೆ ಸಾಕಷ್ಟು ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಇದೆಲ್ಲದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಜೊತೆಗೆ ಅವರಿಗೆ ಯಾವ ರೀತಿ ಸ್ಪೆಷಲ್ ವಿಷಯನ ನೀವು ತಿಳಿಸ್ಬೇಕಂತಿದ್ದೀರಾ ಅಂದರೆ, ಏನಾದರೂ ಒಂದು ಡಿಫ್ರೆಂಟ್ ಆಗಿ ನೀವು ಒಂದು ಡೈಲಾಗ್ಸ್ಗಳನ್ನು ಹೇಳ್ತೀರಾ ಅಥವಾ ಹಾಡುಗಳನ್ನು ಹೇಳ್ತೀರಾ, ನಿಮ್ಮದೇ ಒಂದು ಶೈಲಿಯಲ್ಲಿ ಅವ್ರಿಗೆ ವಿಷಯನ ತಿಳಿಸ್ತೀರಾ ಅಂದರೆ
ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಇದೆ. ಅದನ್ನ ಬಿಟ್ಟು ಮತ್ತೆ ಬೇರೆ ಯಾರಿಗಾರು ನೀವು ಶುಭಾಶಯಗಳನ್ನ ತಲುಪಿಸಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಸೊ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಇವತ್ತು ಬರ್ಡೇ ಇದೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಭೂಮಿಕಾ ಅಂತ ಅವಳ ಹೆಸರು. ಸೊ ಯಾವ ರೀತಿ ಇರುತ್ತಪ್ಪ ಫ್ರೆಂಡ್ಶಿಪ್ಸ್ದು ಅಂತಂದರೆ ಎಷ್ಟೊಂದು ಸಲ ಬೇಜಾರಾಗಿರ್ತೀವಿ, ಸೊ ಅವಾಗ ಕೂಡ ನಮ್ಮ ಜೊತೆಗಿರ್ತಾರೆ, ಫುಲ್ಲು ಖುಷಿಯಾಗಿರ್ತೀವಿ, ಅವಾಗ ಕೂಡ ನಮ್ಮ ಜೊತೆಗಿರ್ತಾರೆ. ಸೊ ಎಲ್ಲೋ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಆಗಿರುತ್ತೆ ಫ್ರೆಂಡ್ಶಿಪ್ ಅಂದರೆ. ಯಾವುದೋ ಒಂದು ಬೆಂಚಲ್ಲಿ ಕುತ್ಕೊಂಡಿರ್ತೀವಿ, ಹಿಂದೆ ಮುಂದೆ ಕೂತಿರ್ತೀವಿ, ಏನೋ ಹಾಡು ಹೇಳ್ತಿರ್ತೀವಿ ಕ್ಲಾಸ್ ರೂಮಲ್ಲಿ, ತುಂಬ ಒಂದು ತುಂಟತನದಿಂದ ಸ್ಟಾರ್ಟ್ ಆಗಿರುತ್ತೆ, ಎಲ್ಲ ಸೀರಿಯಸ್ ಆಗುತ್ತೆ ಅಂತ ಅಂದ್ಕೊಂಡಿರೋದಿಲ್ಲ. ಬರ್ತಾ ಬರ್ತಾ ಏಜ್ ಆದಂಗೆ ಅನ್ಸುತ್ತೆ ಎಷ್ಟು ಪ್ರೀಷಿಯಸ್ ಫ್ರೆಂಡ್ಶಿಪ್ಸ್ ಇವೆಲ್ಲ ಅಂತ. ಎಲ್ಲ ಕಳ್ಕೊಂಡ್ಮೇಲೆ ಜಾಸ್ತಿ ಅನಿಸ್ತಾ ಇರುತ್ತೆ. ಸೊ ಎಲ್ಲ ಒಬ್ಬರೊಂದು ಕಾಲೇಜಿಗೆ ಹೋಗ್ಬಿಟ್ಟಿರ್ತೀವಿ, ಒಬ್ಬರೊಂದು ಊರಲ್ಲಿ ಇರ್ತೀವಿ, ಅವಾಗ ಅನ್ಸುತ್ತೆ ಎಷ್ಟು ಮಿಸ್ ಮಾಡ್ಕೋತಾ ಇದೀನಿ ನನ್ನ ಫ್ರೆಂಡ್ಸ್ನ ಅಂತ. ಸೊ ಇವತ್ತು ನನ್ನ ಫ್ರೆಂಡ್ದು ಕೂಡ ಬರ್ಡೇ ಇದೆ, ಭೂಮಿಕಾ ಅಂತ. ಸೊ ಭೂಮಿಕಾಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸದಾ ನನ್ನ ಜೊತೆಗಿದೆ, ಯಾವಾಗಲೂ ಕೂಡ ಸುಖದಲ್ಲಾಗಿರ್ಬೋದು ದುಃಖದಲ್ಲಾಗಿರ್ಬೋದು. ಸೊ ಯಾವಾಗಲೂ ಕೂಡ ನನ್ನ ಜೊತೆ ಹಿಂಗೆ ಹ್ಯಾಪಿ ಆಗಿರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೂಡ ಯಾರಿಗಾರು ಶುಭಾಶಯಗಳನ್ನ ತಲುಪಿಸ್ಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಜೊತೆಗೆ ಇವತ್ತು ಪುನೀತ್ ರಾಜ್ಕುಮಾರ್ಗೂ ಕೂಡ ನಿಮ್ಮ ಕಡೆಯಿಂದ ಡೆಡಿಕೇಟೆಡ್ ಆಗಿ ಏನೋ ಒಂದು ಸ್ಪೆಷಲ್ ಆಗಿ ವಿಶೇಷನ ತಿಳಿಸ್ತೀರ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡೋಣ. ಅವರ ಸಿನಿಮಾಗಳ ಬಗ್ಗೆ, ಯಾವ್ಯಾವ ರೀತಿ ಪಾತ್ರಗಳನ್ನು ಅವ್ರು ಪ್ಲೇ ಮಾಡಿದ್ದಾರೆ, ಸೊ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ, ಏನೆಲ್ಲ ನೀವು ಕಲ್ತ್ಕೊಂಡಿದ್ದೀರಾ ಅವರ ಜೀವನದಿಂದ ಆಗಿರ್ಬೋದು, ಅವರ ಸಿನಿಮಾಗಳಿಂದ ಆಗಿರ್ಬೋದು, ಎಷ್ಟೆಲ್ಲ ವಿಷಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಎಲ್ಲ ವಿಷಯದ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡೋಣ. ಸಾಕಷ್ಟು ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಆದರೆ ಅದಕ್ಕೂ ಮೊದಲು ನಿಮ್ಗೋಸ್ಕರ ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಮಾಡೋ ಥರ ತುಂಬ ಚೆನ್ನಾಗಿ ನಟಿಸ್ತಾ ಇದ್ರು. ಸೊ ಒಂಥರ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಯಾವುದೇ ಥರದಲ್ಲಿ ನಾವು ಅವ್ರನ್ನ ನೋಡಿದ್ವಿ ಅಂದ್ರೂ ಕೂಡ ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಆಗಿ ಅವ್ರು ನಿಂತ್ಕೋತಾರೆ. ಅವ್ರು ಸ್ಮೈಲ್ ಮಾಡೋವಂಥ ರೀತಿ ಆಗಿರ್ಬೋದು, ಯಾವ್ಯಾವ ರೀತಿ ಅವ್ರ ಜನರನ್ನ ನೋಡ್ಕೋತಾ ಇದ್ರು ಅದಾಗಿರ್ಬೋದು, ಅಭಿಮಾನಿಗಳೇ ದೇವರು ಅಂತ ನೋಡೋಂಥ ರೀತಿ ಆಗಿರ್ಬೋದು, ಅವ್ರ ತಂದೆನ ಯಾವ ರೀತಿ ಅವ್ರು ಫಾಲೋ ಮಾಡ್ತಿರೋ ಅನ್ನೋದಾಗಿರ್ಬೋದು, ಸಾಕಷ್ಟು ವಿಷಯಗಳು ಅವರಿಂದ ಕಲಿಯುವಂಥದ್ದೇ. ನೀವೇನು ಕಲ್ತಿದ್ದೀರಾ, ನೀವು ಅವ್ರ ಬಗ್ಗೆ ಯಾರು ಒಳ್ಳೇದು ಮಾತಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇದೆ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್. ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಸೂಪರ್. ವರ್ಕ್ ನಡೀತಾ ಇದೆ. ಏನ್ ಮಾಡ್ತಾ ಇದ್ರಿ? ಡಿಡಿಪಿ. ಓಕೆ. ಸೊ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಆರಾಮಿದ್ದೀರಾ ಮೇಡಮ್? ನಾನು ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್. ಟಾಪಿಕ್ ಹೇಳಿ ಮೇಡಮ್. ಅದೇ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ವಿನಯ್ ಕುಮಾರ್ ಅವರೇ. ಸೊ ನೀವು ಅವ್ರ ಸಿನಿಮಾಗಳನ್ನ ನೋಡಿದಿರಾ? ಯಾರ್ದು ಮೇಡಮ್? ಪುನೀತ್ ರಾಜ್ಕುಮಾರ್. ನೋಡಿದ್ದೀನಿ. ಯಾವ ಮೂವಿ ನಿಮಗೆ ತುಂಬಾ ಇಷ್ಟ? ರಾಜಕುಮಾರ. ಯಾಕೆ ಇಷ್ಟ ಆಗುತ್ತೆ ಅದು? ಜಾಕಿ. ಓಕೆ, ಯಾಕೆ ಇಷ್ಟ ಆಗುತ್ತೆ? ಫುಲ್ ಇಷ್ಟ ಮೇಡಮ್, ಅವನ ಫಿಲ್ಮ್ ಎಲ್ಲ ಇಷ್ಟ. ಜಾಸ್ತಿ ಅವ್ರದ್ದೇ ಹಾಡ್ಕೊಂಡು ಕೇಳೋದು ಹಾಡು. ಓಕೆ, ಸೂಪರ್. ಎಲ್ಲರಿಗೂ ಇಷ್ಟ ಮೇಡಮ್, ಎಲ್ಲರಿಗೂ ಇಷ್ಟ. ಓಕೆ, ಹೇಳಿ ನಿಮ್ಮ ಕಡೆಯಿಂದ ಯಾರಿಗಾರು ಶುಭಾಶಯ ಇದೆಯಾ ಇವತ್ತು? ಪುನೀತ್ ರಾಜ್ಕುಮಾರ್. ಓಕೆ. ಹಲೋ. ಹಾ ಹೇಳಿ, ಯಾರಿಗಾರು ಶುಭಾಶಯ ಇದೆಯಾ ಇವತ್ತು? ಇಲ್ಲ ಮೇಡಮ್, ಇಲ್ಲ. ಥ್ಯಾಂಕ್ ಯು, ಕರೆ ಮಾಡ್ತಾರೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅವರ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ, ಯಾವ ಸಿನಿಮಾಗಳನ್ನ ನೀವು ತುಂಬ ಇಷ್ಟಪಟ್ಟು ನೋಡಿದ್ರಾ? ಹಾಗೆ ಕೆಲವೊಂದು ಮೂವೀಸ್ ಇರುತ್ತೆ, ಎಷ್ಟು ಸಲ ರಿಪೀಟ್ ನೋಡಿದ್ರೆ ನಮಗೆ ಬೋರ್ ಆಗ್ತಿರೋದಿಲ್ಲ. ಸೊ ಅದ್ರಲ್ಲಿ ಏನೋ ಒಂಥರ ಒಂದು ಹೊಸತನ ಇರುತ್ತೆ, ಒಂದು ಕಲರವ ಇರುತ್ತೆ ಅಂತಲೇ ಹೇಳ್ಬೋದು. ಆ ರೀತಿ ಸಿನಿಮಾಗಳ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಪುನೀತ್ ರಾಜ್ಕುಮಾರ್ ಅವರ ಹಾಡುಗಳು ಹೇಗಿದಪ್ಪ ಅಂದರೆ, ಎಸ್ಪೆಷಲಿ ಮಿಲನ ಸಿನಿಮಾದಲ್ಲಿರುವಂಥ ಹಾಡುಗಳಂತೂ ಎಷ್ಟು ನ್ಯೂಲಿ ಆಗಿದೆ ಅಂತಂದರೆ, ಸೊ ಅದೆಲ್ಲ ಹಾಡುಗಳನ್ನ ಕೇಳ್ತಾ ಇದ್ರೆ ಒಂದು ಹೊಸ ಚೈತನ್ಯ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅವ್ರು ಹೇಳಿರೋಂಥ ಹಾಡುಗಳು ಕೂಡ, ಸೊ ಗಾಯನ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾರೆ, ಡಾನ್ಸ್ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಇಷ್ಟು ಆಲ್ರೌಂಡರ್ ಆಗಿ ಯಾರಾದರೂ ಹೆಂಗಿರಕ್ಕೆ ಸಾಧ್ಯ ಅಂತಲೇ ಅನಿಸ್ತಾ ಇರುತ್ತೆ. ಸೊ ಅಷ್ಟು ಆಲ್ರೌಂಡರ್ ಆಗಿದ್ರು, ಜೊತೆಗೆ ಸೊ ಎಲ್ಲರಿಗೂ ಸಹಾಯವನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ನಮ್ಗೆ ಎಷ್ಟೊಂದು ವಿಷಯಗಳು ಅವರೆಲ್ಲ ಹೋದ್ಮೇಲೆ ಗೊತ್ತಾಗ್ತಾ ಇರುವಂಥದ್ದು. ಸೊ ಈ ರೀತಿ ಎಲ್ಲ ಇರ್ತಾ ಇತ್ತು, ನಮಗೆ ಗೊತ್ತೇ ಇರಲಿಲ್ವಲ್ಲ ಅಂತ ಅನಿಸ್ತಿದೆ. ಒಂದು ಒಳ್ಳೆ ಇನ್ಸ್ಪಿರೇಷನ್ ಆಗಿ ಕರ್ನಾಟಕಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದ್ರು ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಅನಿಸಿಕೆನ ಅವ್ರ ಬಗ್ಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಹಾಗೆ ನಿಮಗೆ ಅವರ ಯಾವ ಸಿನಿಮಾ ತುಂಬ ಇಷ್ಟ ಆಗುತ್ತೆ, ಯಾವ ಸಿನಿಮಾನ ನೀವು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರಿ, ನೀವು ಯಾವ್ದು ರಿಪೀಟಲ್ಲಿ ನೋಡ್ತಾ ಇದ್ರಿ, ಹಾಗೆ ಅವ್ರು ಯಾವ ಪಾತ್ರದಲ್ಲಿ ನಿಮ್ಮ ನೆಚ್ಚಿನ ನಟರಾಗಿ ಕಾಣಿಸ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತಾಡ್ಬೋದು. ಅದರ ಜೊತೆಗೆ ಸೊ ನೀವೇನಾದ್ರು ಅವ್ರಿಗೆ ಹಾಡು ಹೇಳ್ತೀರಾ ಅಂತಂದರೆ, ಏನಾದ್ರು ಡೆಡಿಕೇಟ್ ಮಾಡ್ತೀರಾ ಅಂತಂದರೆ ಅದರ ಹಾಡನ್ನು ಹೇಳಿಬಿಟ್ಟು ಅವರಿಗೆ ವಿಶೇಷ ತಿಳಿಸ್ತೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇದೆ. ಡೈಲಾಗ್ಸ್ಗಳು ಸಾಕಷ್ಟು ಇರುತ್ತೆ, ಎಸ್ಪೆಷಲಿ ಪೌರಾಣಿಕದ ಒಂದು ಪಾತ್ರದ ಡೈಲಾಗ್ಸ್ಗಳನ್ನ ಹೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಅದೆಲ್ಲ ಟ್ರೈ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಅವಕಾಶ ಇದೆ. ಅದರ ಜೊತೆಗೆ ನೀವು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಫ್ರೆಂಡ್ಸ್ಗಳಿಗಾಗಿರ್ಬೋದು, ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅಥವಾ ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಅಥವಾ ಏನಾದರೂ ಶುಭ ಸಂದೇಶವನ್ನು ತಲುಪಿಸಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಆದರೆ ಒಂದೇ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡೋಂಥ ಟೈಮಲ್ಲಿ ಟಿವಿ ವಾಲ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಸಾಕಷ್ಟು ಬಾರಿ ಕರೆ ಮಾಡುವಂಥ ಜೋಶಲ್ಲಿ ಸೊ ಟಿವಿ ಹತ್ರ ನಿಂತ್ಕೊಂಡಿರ್ತೀವಿ, ಇಲ್ಲಾಂದರೆ ಟಿವಿ ವಾಲ್ಯೂಮ್ ತುಂಬ ಜೋರಾಗಿಟ್ಟಿರ್ತೀವಿ. ಸೊ ಹಾಗೆಲ್ಲ ಆದಾಗ
ಡಿಸ್ಟರ್ಬೆನ್ಸ್ ಆಗುತ್ತೆ, ನಿಮಗೂ ಕೂಡ ಮಾತಾಡೋಕ್ಕೆ ಸರಿ ಆಗಲ್ಲ. ಸೊ ಆ ರೀತಿಯಲ್ಲಿ ಆಗಬಾರ್ದು ಅಂದರೆ ದಯವಿಟ್ಟು ಟಿ ವಿಯಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ಹಾಗೆ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ನೋಡೋಣ ಇವತ್ತು ಯಾರೇನೆಲ್ಲ ಹೇಳ್ತಾರೆ. ಸೊ ಇನ್ನೆಲ್ಲ ಹೊಸ ಹೊಸ ಒಂದು ವಿಷಯಗಳನ್ನ ನಾವು ತಿಳ್ಕೊಳ್ತೀವಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಂತ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ಕೊಂಡ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ನಾಡಿದ್ದು ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ಆಗಿರೋದ್ರಿಂದ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಸೊ ನೀವು ಕೂಡ ಅವರಿಗೆ ಸ್ಪೆಷಲ್ಲಾಗಿ ವಿಶೇಷನ ತಿಳಿಸ್ತೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರು ಬರ್ಡೇ ವಿಶೇಷ ಆಗಿರ್ಬೋದು, ಮತ್ತು ನಿಮ್ಮ ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಲುಪಿಸ್ಬೇಕು ಅಂತಿದ್ರೆ ಆದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬನ್ನಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ನಾನು ಕಾರ್ತಿಕ್. ನಮಸ್ತೆ ಕಾರ್ತಿಕ್ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಏನು ಮಾಡಿದ್ರಿ ಇವತ್ತು ಇಡೀ ದಿನ? ಮೇಡಮ್, ಇಡೀ ದಿನ ಏನು ಮಾಡಿದ್ರಿ ಇವತ್ತು? ಇವತ್ತು ಸ್ಕೂಲಲ್ಲಿ ಎಕ್ಸಾಮಿಗೆ ಇವತ್ತು ಓದ್ತಾನಕ್ಕೆ ಹೇಳಿ. ಇವತ್ತು ಓದ್ಕೊಂಡ್ರಿ ಎಕ್ಸಾಮಲ್ಲಿ? ಹಾ. ಓಕೆ, ಸೂಪರ್. ಯಾವ ಸಬ್ಜೆಕ್ಟ್ ಓದ್ಕೊಂಡ್ರಿ ಇವತ್ತು? ಇವತ್ತು ಎಲ್ಲ ಸಬ್ಜೆಕ್ಟ್, ಇವತ್ತು ಸೋಷಿಯಲ್ ಯುಟಿ ಇತ್ತು ಮೇಡಮ್. ಓಕೆ, ಚೆನ್ನಾಗಿ ಮಾಡಿದ್ರ ಯುಟಿಲಿ? ಹಾ ಮೇಡಮ್. ಓಕೆ, ಸೂಪರ್. ಸೊ ಎಸ್, ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಇವ್ರ ಸಿನಿಮಾಗಳನ್ನ ನೋಡಿದ್ದೀರಾ? ಹಾ ಮೇಡಮ್, ನೋಡಿದ್ದೀನಿ. ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಅವ್ರದ್ದು? ರಾಜ್ಕುಮಾರ. ರಾಜ್ಕುಮಾರ ಸಿನಿಮಾ ಇಷ್ಟ ಆಗುತ್ತೆ, ಯಾಕೆ? ಹಾ ಮೇಡಮ್, ಅದು ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬ ಚೆನ್ನಾಗಿದೆ, ಅದಕ್ಕೆ ಇಷ್ಟ ಆಗುತ್ತೆ. ಹಾ ಏನು ಇಷ್ಟ ಆಗುತ್ತೆ ಆ ಸಿನಿಮಾದಲ್ಲಿ ನಿಮಗೆ ಟೋಟಲ್ ಆಗಿ? ಹಾ ಮೇಡಮ್, ಆ ಸಿನಿಮಾದಲ್ಲಿ ನಿಮಗೇನು ಇಷ್ಟ ಆಗುತ್ತೆ? ಆ ಸಿನಿಮಾದಲ್ಲಿ ಅವರು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಚೆನ್ನಾಗಿದೆ ಮೇಡಮ್. ಓಕೆ, ಸೂಪರ್. ಸೊ ಎಸ್, ಯಾವ್ದಾರ ಒಂದು ಹಾಡು ಹೇಳ್ತೀರಾ ಪುನೀತ್ ರಾಜ್ಕುಮಾರ್ ಅವ್ರದ್ದು? ಹಾ ಮೇಡಮ್, ಹೇಳ್ತೀನಿ. ಹಾಂ, ಹೇಳಿ. ಬೊಂಬೆ ಅಳುತ್ತೈತೆ ಮತ್ತೆ ಅಳುತ್ತೈತೆ, ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಡಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ಆರಾಧಿಸುರ ರಾಜರತ್ನನು, ಈ ರಾಜರತ್ನನು, ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಆಯ್ತು ಮೇಡಮ್. ಓಕೆ, ಸೂಪರ್. ಸೊ ನಿಮ್ಮ ಫೇವ್ರೇಟ್ ಹೀರೋ ಯಾರು ಕನ್ನಡದಲ್ಲಿ? ದರ್ಶನ್. ಯಾಕೆ ಇಷ್ಟ ಆಗ್ತಾರೆ ದರ್ಶನ್ ಅವರು? ಮೇಡಮ್, ಅವರು ಫಿಲಮ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಮೇಡಮ್. ಬರ ಹಳ್ಳಿ ಬಗ್ಗೆ, ರೈತರ ಬಗ್ಗೆ ಜಾಸ್ತಿ ಫಿಲಮ್ಸ್ ಇದಾವೆ ಮೇಡಮ್ ಅವರು, ಹಾಗಾಗಿ ಇಷ್ಟ ಆಗ್ತಾರೆ. ಹಾ ಮೇಡಮ್. ಓಕೆ, ಸೂಪರ್. ಸೊ ತುಂಬ ದೊಡ್ಡ ವಿಚಾರಗಳಿದೆ ನಿಮ್ಮದು, ನಿಮ್ಮ ಏಜಿಗೆ. ಹಾ ಮೇಡಮ್. ಓಕೆ, ಯಾರು ಪೋಯಮ್ ಹೇಳ್ತೀರಾ ಇವತ್ತು? ಪೋಯಮ್ ಏನಾದ್ರು, ಲೆಸನ್ ಏನಾದ್ರು ಹಿಂದಿ ಹೇಳ್ತೀನಿ. ಹೇಳಿ. रसोई घर, आज रसोई घर की किटकी मुन्ना मुन्नी खोल रहे हैं, अंदर देखा चकला बेलन चाकू चलनी बोल रहे हैं, मैं चाकू सब्जी फल काटू, टुकड़ा टुकड़ा सबको बांटू, गाजर मूली प्याज टमाटर छीलो काटो रखो सजाकर, गोल चमदासी हूँ मैं साली, बच सकती है बनकर ताली, मुझ में रोटी सब्जी डाली और सभी ने झटपट ಖಾಲಿ. ಆಯ್ತು ಮೇಡಮ್. ಓಕೆ, ಸೂಪರ್. ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾರು ಶುಭಾಶಯ ಇದೆಯಾ? ಹಾ ಮೇಡಮ್, ಸಂಡೇ ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೇ ಇದೆ ಅಲ್ಲ ಮೇಡಮ್? ಹೌದು. ಅವ್ರಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಮೇಡಮ್. ಹಂಗೆ ನಮ್ಮ ಅಮ್ಮ ಅಪ್ಪಾಜಿಗೂ ಅವರು ಇಷ್ಟ ಆಗ್ತಾರೆ ಮೇಡಮ್, ಅವ್ರ ಫೇವ್ರೆಟ್ ಹೀರೋ. ಓಕೆ. ಹಾ ಮೇಡಮ್. ಓಕೆ. ಸೊ ನಿಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಓಕೆನಾ? ಹಾ ಮೇಡಮ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾರೆ. ಬಾಯ್. ಬಾಯ್ ಮೇಡಮ್. ಸರ್ಗಳು ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆ ನನ್ನ ಒಂದು ಚೆನ್ನಾಗಿ ಇಷ್ಟ ಆಗ್ತಾರೆ ನನಗೆ ಪುನೀತ್ ರಾಜ್ಕುಮಾರ್ ಅವರು. ಜೊತೆಗೆ ರಾಜ್ಕುಮಾರ ಸಿನಿಮಾ ಅಂದರೆ ಇಷ್ಟ ಆಗುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ಬನ್ನಿ, ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಚೇತನ್. ಚೇತನ್. ಎಲ್ಲಿಂದ ಕರೆ ಮಾಡ್ತೀರಾ ಚೇತನ್ ಅವರೇ? ಕತ್ಲಿಗೆರೆ. ಏನು ಮಾಡ್ಕೊಂಡಿರೋದು ನೀವು? 7th ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ? ಯಾವ ಸ್ಕೂಲಲ್ಲಿ? ಸ್ಕೂಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ. ಓಕೆ. ನಿಮ್ಮ ಫೇವ್ರೆಟ್ ಟೀಚರ್ ಯಾರು ನಿಮ್ಮ ಸ್ಕೂಲಲ್ಲಿ?
ಸಿದ್ದೇಶ್ ಸರ್. ಏನು ಹೇಳ್ಕೊಡ್ತಾರೆ ಅವರು? ಅವರು ಸೈನ್ಸ್. ಓಕೆ. ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ನಿಮಗೆ ಸ್ಕೂಲಲ್ಲಿ? ಯಾವ ಸಬ್ಜೆಕ್ಟ್ ಇಷ್ಟ ಸ್ಕೂಲಲ್ಲಿ? ಕನ್ನಡ. ಓಕೆ. ಸೊ ಮನೇಲಿ ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತೆ? ಓಕೆ. ಸೊ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ. ನಾಡಿದ್ದವ್ರು ಹುಟ್ಟುಹಬ್ಬ ಇದೆ. ಸೊ ನೀವು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿದ್ದೀರಾ? ನೋಡಿದ್ದೆ. ಯಾವ್ದು ನೋಡಿದ್ದೀರಾ ಸಿನಿಮಾ? ಜಾಕಿ. ಜಾಕಿ ಒಂದೇ ನೋಡಿರೋದಾ ಅಥವಾ ಅದೊಂದು ಇಷ್ಟ ಆಗೋದಾ? ಇಷ್ಟ ಆಗೋದು. ಓಕೆ. ಸೊ ಯಾಕೆ ಇಷ್ಟ ಆಗುತ್ತೆ ಜಾಕಿ ಸಿನಿಮಾ? ಡ್ಯಾನ್ಸ್ ಚೆನ್ನಾಗಿತ್ತು. ಏನು ಚೆನ್ನಾಗಿದೆ? ಡ್ಯಾನ್ಸ್ ಚೆನ್ನಾಗಿದೆ. ಓಕೆ, ಸೂಪರ್. ಸೊ ನೀವು ಡ್ಯಾನ್ಸ್ ಮಾಡ್ತೀರಾ? ಹ್ಮ್. ಪುನೀತ್ ರಾಜ್ಕುಮಾರ್ ಅವ್ರ ಸ್ಟೆಪ್ಸ್ಗಳೆಲ್ಲ ಕಾಪಿ ಮಾಡಿದ್ರೆ ಯಾವಾಗಾದ್ರು? ಹ್ಮ್. ಯಾವ ಹಾಡಲ್ಲಿ ಮಾಡಿದಿರಾ? ಯಾವ ಹಾಡಿನ ಕಾಪಿ ಮಾಡಿದಿರಾ? ಹಿಂದ್ಗಡೆ ಯಾರೋ ಏನೋ ಹೇಳ್ತಿದ್ದಾರೆ. ನಮ್ಮ ಅಕ್ಕ ನಾವು ಮಾಡಿದ್ದೀವಿ. ಯಾವ ಹಾಡಿಗೆ? ಜಾಕಿ. ಓಕೆ, ಸೂಪರ್. ಇದ್ರ ಹಾಡು ಹೇಳ್ತೀರಾ ಇವತ್ತು ಅವ್ರದ್ದು? ಬರಲ್ಲ. ಹಾ, ಬರಲ್ಲ. ಒಂದೆರಡು ಲೈನ್ ಹೇಳಿ. ನೀವು ಡ್ಯಾನ್ಸ್ ಮಾಡೋ ಹಾಡೇ ಹೇಳಿ. ನೋಡಿ. ಹೇಳಿ. ಹಲೋ. ಹೆಲೋ, ಹೇಳಿ. ನಾನು ಅಕ್ಕ. ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ರೂಪಾ ಅಂತ. ನಮಸ್ತೆ ರೂಪಾ ಅವರೇ, ನೀವೇನು ಓದ್ತಿರೋದು? ನಾನು 9th. ಓಕೆ, ಸೂಪರ್. ನೀವು ಪುನೀತ್ ರಾಜ್ಕುಮಾರ್ ಅವ್ರು ಅಂದ್ರೆ ಇಷ್ಟನಾ? ಹಾ, ಇಷ್ಟ. ಏನಕ್ಕೆ ಇಷ್ಟ ಆಗ್ತಾರೆ? ಅವ್ರ ಡೈಲಾಗ್ಸ್ ಎಲ್ಲ ಚೆನ್ನಾಗಿರ್ತವೆ, ಅದಕ್ಕೆ. ಯಾವ ಒಂದು ಮೂವಿಲಿ ಇಷ್ಟ ಆಗ್ತಾರ ಅವ್ರು ನಿಮಗೆ? ಮಿಲನ ಮೂವಿಲಿ ಇಷ್ಟ ಆಗ್ತಾರೆ. ಸೂಪರ್. ಹ್ಮ್. ಯಾವ ಹಾಡು ಇಷ್ಟ ನಿಮಗೆ ಮಿಲನ ಮೂವಿದು? ನಿನ್ನಿಂದಲೇ ಯಾವ ಇಷ್ಟ. ಓಕೆ, ಸೂಪರ್. ಒಂದು ಹಾಡು ಹೇಳ್ಬಿಡಿ, ಒಂದೆರಡು ಲೈನ್ ಹೇಳ್ಬಿಡಿ ಅದನ್ನ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಹೊಸ ಬದುಕು ಶುರುವಾಗಿದೆ, ಈ ಎದೆಯಲ್ಲಿ ಸಿಹಿಯಾದ ರೋಮಾಂಚನ ನನ್ನೆದುರಲ್ಲೇ ನೀರಿಗೆ ಬಂದಾಗಲೇ. ಇಷ್ಟೇ ಮ್ಯಾಮ್. ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾರು ಶುಭಾಶಯ ಇದೆಯಾ? ಹಾ, ಇದೆ. ಯಾರಿಗೆ? RCB. ಹಾ, ವಿಶ್ ಮಾಡಿ ಜೋರಾಗಿ. RCB ಕಳ್ಸಿದಾರೆ. ಓಕೆ, ಈ ಸಲ ಕಪ್ ನಮ್ದೇ ಅಂತ ಹೇಳಿ. ಈ ಸತಿ ಕಪ್ ನಮ್ದೇ. ಓಕೆ, ಸೂಪರ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಬಾಯ್. ಸರಿ. ಸೊ ಎಲ್ಲರೂ ಕೂಡ RCB ಗೆಲ್ಲೇಬೇಕು, ಈ ಸಲ ಕಪ್ ನಮ್ದೇ ಅನ್ನೋ ಅಂತ ಜೋಶಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದೀವಿ. ಸೊ ಈ ಸಲ ಕಪ್ ಅಟ್ಲೀಸ್ಟ್ ವುಮೆನ್ಸ್ ಕಪ್ ನಮಗೆ ಬರಬೇಕು ಅಂತ, ಈ ಸಲ ಕಪ್ ನಮ್ದಾಗಬೇಕು ಅಂತ, RCBಗೆ ಆಗಬೇಕು ಅಂತ. ಸೊ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. RCB ಬಗ್ಗೆ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಆಗಿರ್ಬೋದು. ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಯಾವ ಸಿನಿಮಾದಲ್ಲಿ ಅವ್ರು ನಿಮ್ಗೆ ಇಷ್ಟ ಆಗ್ತಾರೆ? ಅವ್ರ ಡ್ಯಾನ್ಸಿಂಗ್ ಇಷ್ಟನಾ? ಹಾಡಂದ್ರೆ ಇಷ್ಟನಾ? ನೀವು ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವಿಜಯ್ ಕುಮಾರ್ ಮೇಡಮ್, ಮೊನ್ನೆ ಮಾಡಿದ್ವಿ. ಟಿವಿಯಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ವಿನಯ್ ಕುಮಾರ್ ಅವರಾ? ವಿಜಯ್ ಕುಮಾರ್. ಟಿವಿಯಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ಹಾ ಮೇಡಮ್. ಓಕೆ, ಸರಿ. ಹೇಳಿ, ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ ವಿಜಯ್ ಅವರೇ. ಹಾ ರೀ. ಸೊ ಅವ್ರು ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ? ಪುನೀತ್ ರಾಜ್ಕುಮಾರ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇಲ್ದಾರೆ ಯಾರು ಇಲ್ಲ. ಹೌದು. ಯಾವ ಸಿನಿಮಾ ಇಷ್ಟ ಆಗುತ್ತೆ ಅವ್ರದ್ದು? ಅವರು ಆಲ್ಮೋಸ್ಟ್ ಎಲ್ಲಾ ಫಿಲಮ್ ಇಷ್ಟ. ಅರಸು, ಮಿಲನ, ಮತ್ತೆ ಈಗ ಎಲ್ಲಾ ಫಿಲಮ್ ಚೆನ್ನಾಗ್ ಮಾಡಿದಾರೆ ಮೇಡಮ್. ರಾಜಕುಮಾರ. ಹಾ, ನಿಮ್ಮ ನೆಚ್ಚಿನ ಪಾತ್ರ ಅಂತ ಯಾವ್ದಾದ್ರು ಇದೆಯಾ ಅವ್ರು ನಟಿಸಿರೋ ಪಾತ್ರಗಳಲ್ಲಿ? ಏನ್ ಮೇಡಮ್? ನಿಮ್ಮ ನೆಚ್ಚಿನ ಪಾತ್ರ ಅಂತ ಯಾವ್ದಾದ್ರು ಇದೆಯಾ? ಆ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗಿರುವಂತದ್ದು, ಹೀರೋ ಕ್ಯಾರೆಕ್ಟರ್? ಹೀರೋ ಕ್ಯಾರೆಕ್ಟರ್ ನಲ್ಲಿ ಅವ್ರು ಆಲ್ಮೋಸ್ಟ್ DC ಆಗಿ ವರ್ಕ್ ಮಾಡಿದ್ರಲ್ಲ, ಅದು ವಂಶಿ ಫಿಲಮ್ ನಾಗೆ, ಅದು ಇಷ್ಟ ಆಯ್ತು. ಓಕೆ. ಆಮೇಲೆ ಇನ್ನೊಂದು ಯಾವ್ದು ಚೆನ್ನಾಗಿದೆ ಅವರೆಲ್ಲ, ರಾಜಕುಮಾರ ಫಿಲಮ್ ಇಂದ, ನಟ ಸಾರ್ವಭೌಮ ಫಿಲಮ್ ಓಕೆ, ಎಲ್ಲ ಚೆನ್ನಾಗಿದೆ ಮೇಡಮ್. ಓಕೆ, ಸೂಪರ್. ಸೊ ಅವರಿಂದ ನೀವು ಏನಾದ್ರು ಕಲ್ತ್ಕೊಂಡಿದ್ರಾ? ಅವ್ರ ಸಿನಿಮಾಗಳಿಂದ ಆಗಿರ್ಬೋದು, ಅವ್ರ ಜೀವನದಿಂದ ಆಗಿರ್ಬೋದು, ನೀವೇನ್ ಕಲ್ತ್ಕೊಂಡಿದ್ರಾ? ಎಲ್ಲರ ಜೊತೆಗೂ ಏನು ಬೆರೀತಾರಲ್ಲ, ಅಂದ್ರೆ ಈಗ ಯಾವ್ದೇ ರೀತಿ ಟೆನ್ಷನ್ ಇಲ್ದಂಗೆ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡೋದು, ನಗೋದಾಗಿರ್ಬೋದು, ಅವ್ರ ತರನೇ ನಾವು ಕಲ್ತು ಎಲ್ಲರ ಜೊತೆಗೆ ಬೆರಿಬೇಕು ಅನ್ನೋದು
ಓಕೆ. ನಾವು ಅರ್ಥ ಮಾಡ್ಕೊಂಡಿವಿ. ಸೊ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ನಗ್ನಗ್ತಾ ಇರಬೇಕು ಅನ್ನೋದನ್ನ ಅವರಿಂದ ಕಲ್ತ್ಕೊಂಡಿದ್ದೀರಾ? ಹೌದು ಮ್ಯಾಮ್. ಓಕೆ, ಸೂಪರ್. ಸೊ ನಿಮ್ಮ ಕಡೆಯಿಂದ ಅವ್ರಿಗೆ ಏನಾದ್ರು ಹಾಡ್ ಅಥವಾ ಏನಾದ್ರು ಟ್ರಿಬ್ಯೂಟ್ ಆಗಿ ಏನಾದ್ರು ಡೈಲಾಗ್ಸ್ ಏನಾದ್ರು ಹೇಳ್ತೀರಾ? ಸಾಂಗ್ಸ್ ಆಡ್ತೀನಿ ನೋಡಿ. ಖಂಡಿತ ಹೇಳಿ. ಹೇ 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 ಯಾ ಹಾ ತನನಾನ ನನನಾನ ನನನಾನ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ, ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲಿ ನೀನಿಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಗಾದೆ ನಿನ್ನಿಂದಲೇ 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 ಕನಸೊಂದು ಶುರುವಾಗಿದೆ. ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಸರಿ, Thank you, ಸಿಂಗರ madam. ನೀವು ಕಲಿತಾ ಇದ್ರಿ ಏನಾದ್ರು ಹಾಡುಗಳನ್ನ? ಹಾ, ಆಡ್ತಿರ್ತೀನಿ. ನಮ್ಮ ಮಗ ಒಂದ್ ಹೇಳ್ತಾನೆ ನೋಡ್ರಿ ಮೇಡಮ್. ಖಂಡಿತ ಕೊಡಿ. ಹಲೋ, ಹಲೋ, ಹಾಯ್, ಗುಡ್ ಈವ್ನಿಂಗ್. ನಿಮ್ಮ ಹೆಸರು ಮೌರ್ಯ. ಹೇಳಿ. ಮೌರ್ಯ. ಹಾಯ್ ಮೌರ್ಯ ಅವರೇ, ಏನು ಓದ್ತಿರೋದು ನೀವು? ಹಾಯ್, ಏನು ಓದ್ತಿರೋದು? ಕೆಳಕೇಚಿ. ಓಕೆ, ಸೂಪರ್. ಹಾಡು ಹೇಳ್ತೀರಾ? ವಿದ್ಯಾಸಾಗರ್ ಸ್ಕೂಲ್. ವಿದ್ಯಾಸಾಗರ್ ಸ್ಕೂಲ್. ಓಕೆ, ಹಾಡು ಹೇಳ್ತೀರಾ? ಹೇಳಿ. ಚಿತ್ತಾಂಬರಧರ ವಿಷ್ಣು ಶಶಿವರ್ಣ ಚತುರ್ಭುಜಂ ಪ್ರಸನ್ನವದನ ವೈಷ್ಣವ ಕಾಂತದೆ. ಥ್ಯಾಂಕ್ ಯು ಮೇಡಮ್. ಹಾ, ಸೂಪರ್. ತುಂಬಾ ಕ್ಯೂಟ್ ಆಗಿ ಹೇಳಿದ್ರಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡವನ್ನು ನಾ ಕಟ್ಟು ವಿಧವನ್ನು ನಾ ಬಿಟ್ಟು, ಕೊಡವನ್ನು ನಾ ಕಟ್ಟು ವಿಧವನ್ನು ನಾ ಬಿಟ್ಟು, ಕೈಯ ಕಟ್ಟಿ ಓಡಿ ಹೋಗನು, ಶಿವ ಕೈಲಾಸ ಸೇರಿಕೊಂಡನು. ಹಾ, ಸೂಪರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಮೇಲೆ ಇಟ್ಟನು, ನಮ್ಮ ಶಿವ ಪಾತಾಳ ತನಕ ಇಟ್ಟನು, ಆಕಾಶ ಮೇಲೆ ಇಟ್ಟನು, ಶಿವ ಪಾತಾಳ ತನಗೆ ಇಟ್ಟನು, ನಡುವೆಲ್ಲ ಸೇರಿಕೊಂಡನು, ಕಾಣದುಕ್ಷೆ ಶಿವ ಕಾಣದುಕ್ಷೆ ನನ್ನ ಶಿವ ಕೈಲಾಸ ಸೇರಿಕೊಂಡನು. ವಾವ್, ಸೂಪರ್. ಥ್ಯಾಂಕ್ ಯು ಸೊ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ, ಓಕೆನಾ? ಬಾಯ್ ಬಾಯ್. ಅವರು ಕೂಡ ತುಂಬಾ ಕ್ಯೂಟ್ ಆಗಿ ಹಾಡನ್ನ ಹೇಳಿದ್ರು. ಸೊ ಜೊತೆಗೆ ಅವ್ರ ತಂದೆಯವರು ಕೂಡ ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರು, ಒಳ್ಳೆ ಟ್ರಿಬ್ಯೂಟ್ ಅನ್ನ ಕೊಟ್ಟರು ಅಂತಾನೆ ಹೇಳ್ಬೋದು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂತ ಸಾಂಗ್ಸ್ ಗಳನ್ನ ಪುನೀತ್ ರಾಜ್ಕುಮಾರ್ ಡೆಡಿಕೇಟ್ ಮಾಡ್ಬಿಟ್ಟು ಖಂಡಿತವಾಗ್ಲೂ ಇವತ್ತು ಹೇಳ್ಬೋದು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಗೆ ಅವರ ಪಾತ್ರಗಳಲ್ಲಿ ಯಾವ ಪಾತ್ರ ತುಂಬಾ ಇಷ್ಟ ಆಗುತ್ತೆ, ಅವರ ಯಾವ ಸಿನಿಮಾ ನಿಮ್ಮ ನೆಚ್ಚಿನ ಸಿನಿಮಾಗಳಿಂದ ನೀವೇನ್ ಕಲ್ತ್ಕೊಂಡಿದ್ರ, ಅವರ ಜೀವನದಿಂದ ನೀವೇನ್ ಕಲ್ತ್ಕೊಂಡಿದ್ರ, ಎಲ್ಲ ವಿಷಯದ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬಹುದು. ಜೊತೆಗೆ ಅವ್ರ ಬಗ್ಗೆ ಏನಾದ್ರು ಮಾತಾಡ್ತೀರಾ ಅಂತಂದ್ರೆ ಸೊ ನಿಮ್ಮ ಒಂದು ಅನಿಸಿಕೆಗಳನ್ನ ಖಂಡಿತವಾಗ್ಲೂ ಹಂಚ್ಕೋಬಹುದು. ಜೊತೆಗೆ ಇವರು ಪೋಯಮ್ಸ್ಗಳನ್ನ ಬರೆದಿರ್ತಾರೆ. ಆಗಲೇ ಮಂಜುಳಾ ಅವರು ಕೂಡ ಸೂಪರ್ ಆಗಿರುವಂಥ ಒಂದು ಕವಿತೆಯನ್ನ ಬರೆದಿದ್ರು. ನೀವು ಕೂಡ ಅದೇ ರೀತಿ ಏನಾದ್ರು ಬರೀತಿದ್ರಾ ಅಂದ್ರೆ ನಿಮ್ಮ ಒಂದು ಫ್ಯಾನಿಸಮ್ನ ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು. ಇದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಪುನೀತ್ ರಾಜ್ಕುಮಾರ್ ಅವರಿಗೆ ನೀವು ಒಂದು ಡೆಡಿಕೇಶನ್ ಅನ್ನ ಹಂಚ್ಕೊಳ್ಳೋದಕ್ಕೆ, ನಮ್ಮೆಲ್ಲರ ಜೊತೆಗೂ ಕೂಡ ಹಂಚ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಇದ್ರ ಜೊತೆಗೆ ಸಾಕಷ್ಟು ಫಿಲ್ಮ್ಸ್ಗಳ ಬಗ್ಗೆ ಮಾತಾಡ್ತಾರೆ. ನಾ ಇನ್ನಷ್ಟು ಫಿಲ್ಮ್ಸ್ಗಳ ಬಗ್ಗೆ ಎಲ್ಲವನ್ನು ನೆನೆಸ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದರೆ ಅದಕ್ಕೂ ಒಂದು ನಿಮ್ಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ.
ಎಸ್ ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರಗಳದೇ ಹಾಡನ್ನ ನೋಡ್ಕೊಂಡು ಬರ್ತಾ ಇದ್ದೀರಾ. ಸೊ ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಷ್ಟು ಚೆನ್ನಾಗಿರುವಂಥ ಹಾಡುಗಳಿದ್ದಾವೆ, ಎಲ್ಲೆಲ್ಲ ಸ್ಟೆಪ್ಸ್ಗಳನ್ನು ಮಾಡ್ತಾ ಇದ್ರು. ಸೊ ಎಷ್ಟೆಲ್ಲ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿಸ್ಕೊತಾ ಇದ್ರು. ಜೊತೆಗೆ ಇವತ್ತು ಅವ್ರ ಬಗ್ಗೆನೇ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಅನಿಸಿಕೆನ, ನಿಮ್ಮ ಒಂದು ಅಭಿಪ್ರಾಯನ ಖಂಡಿತವಾಗ್ಲೂ ನಮ್ಮ ಜೊತೆಗೆ ಹಂಚ್ಕೋಬೋದು. ಅವರ ಸಿನಿಮಾ ನಿಮಗೆ ಯಾವುದು ತುಂಬ ಇಷ್ಟ ಆಗುತ್ತೆ, ಅವರ ಯಾವ ಸಿನಿಮಾನ ನೀವು ತುಂಬ ಇಷ್ಟಪಟ್ಟು ನೋಡಿದ್ರಿ, ಲೂಪಲ್ಲಿ ನೋಡ್ತಾ ಇರ್ತೀರಾ, ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು, ಜೊತೆಗೆ ಅವರ ಹಾಡುಗಳಲ್ಲಿ ನೀವು ಯಾವ ಹಾಡನ್ನ ತುಂಬ ಇಷ್ಟಪಡ್ತೀರಾ, ಖಂಡಿತವಾಗ್ಲೂ ಇದೆಲ್ಲ ವಿಷಯದ ಬಗ್ಗೆ ನೀವು ಖಂಡಿತವಾಗ್ಲೂ ಮಾತಾಡ್ಬೋದು. ಜೊತೆಗೆ ನಿಮ್ಮ ಕಡೆಯಿಂದ ಸ್ಪೆಷಲ್ ಆಗಿ ಅವರಿಗೆ ವಿಷಯನ ತಿಳಿಸ್ತೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಅದರ ಜೊತೆಗೆ ನೀವು ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ಆಗಿರ್ಬೋದು, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ಆಗಿರ್ಬೋದು ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಎಷ್ಟೆಲ್ಲ ಹಾಡುಗಳನ್ನು ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು. ಸೊ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅಂದಾಗ ಅವ್ರ ಹಾಡುಗಳನ್ನ ಅಂತೂ ಮಾತಾಡದಿರೋಕ್ಕಾಗಲ್ಲ. ಸೊ ಎಷ್ಟೊಂದು ಹಾಡುಗಳನ್ನ ಎಲ್ಲವನ್ನು ಅದರಲ್ಲಿ ಅವ್ರದ್ದು ಸಹಾಯ ಮಾಡೋಂಥ ರೀತಿ ಆಗಿರ್ಬೋದು. ಎಲ್ಲೋ ಕೇಳಿದ್ದೆ ನಾನು. ಸೊ ಅವರೆಲ್ಲ ಹಾಡಿದಂಥ ಎಲ್ಲ ಅಮೌಂಟನ್ನು ಕೂಡ ಡೊನೇಟ್ ಮಾಡ್ತಾ ಇದ್ರು ಅಂತ. ಸೊ ಇಷ್ಟೆಲ್ಲ ಅವರಿಂದ ಕಲ್ತ್ಕೊಳ್ಳೋದಿದೆ ಅಂತಲೇ ಹೇಳ್ಬೋದು. ಎಡಗೈಯಲ್ಲಿ ಮಾಡಿದಂಥ ಕೆಲಸ ಬಲಗೈ ಗೊತ್ತಾಗಬಾರ್ದು ಅನ್ನೋ ಥರ ಅಷ್ಟು ಚೆನ್ನಾಗಿ ದಾನವನ್ನು ಮಾಡ್ತಾ ಇದ್ರು. ಸೊ ಎಷ್ಟೆಲ್ಲ ಟ್ರಿಬ್ಯೂಟನ್ನು ಕೊಟ್ಟಿದ್ದಾರೆ. ಸೊ ಎಷ್ಟೊಂದು ಜನಕ್ಕೆ ಆಗದೇ ಇರೋವಂಥವ್ರಿಗೆಲ್ಲ ಸಾಕಷ್ಟು ಸಹಾಯಗಳನ್ನು ಮಾಡಿದ್ರು. ಅದನ್ನೆಲ್ಲ ಅವರೆಲ್ಲ ಹೋದ್ಮೇಲೆ ಸಾಕಷ್ಟು ನಾವು ಕೇಳಿಸ್ಕೊಂಡ್ವಿ. ನೀವು ಕೂಡ ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಎಲ್ಲರೂ ನೀವು ಅವ್ರ ವಿಷಯಗಳ ಬಗ್ಗೆ, ಅವ್ರ ಬಗ್ಗೆ ಏನಾದ್ರು ಹೊಸ ಹೊಸ ವಿಷಯಗಳನ್ನ ಹಂಚ್ಕೋತೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇದೆ. ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಸೌಜನ್ಯ. ನಮಸ್ತೆ ಸೌಜನ್ಯ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನು ಮಾಡಿದ್ರಿ ಇವತ್ತು ಇಡೀ ದಿನ? ಇವತ್ತು ಮನೇಲೆ ಇತ್ತು. ಮನೇಲಿ ಇದ್ರಿ? ಏಕೆ? ಎಕ್ಸಾಮ್ ಎಲ್ಲ ಮುಗಿತು. ಮುಗಿದ್ಬಿಡ್ತು ಅಂತ ಮನೇಲಿ ಇದ್ರಿ? ನೀವು ಮುಗಿದ್ಬಿಡ್ತು ಅಂತ ಖುಷಿಯಾಗಿ ಎಲ್ಲಿಗಾದ್ರೂ ಹೋಗೋದಾಗಿರ್ಬೋದು, ಟ್ರಿಪ್ ಮಾಡೋದಾಗಿರ್ಬೋದು ಮಾಡಲ್ವಾ? ಹೋಗ್ತೀವಿ. ತಿಂಗಳು ಊರಿಗೆ ಹೋಗ್ತೀವಿ, ನಮ್ಮ ಅಜ್ಜಿ ಊರಿಗೆ. ಯಾವಾಗ? ಏಪ್ರಿಲ್ 1. ಸೊ ಅವಾಗೆಲ್ಲ ಕಾಲ್ ಮಾಡಲ್ಲ ನೀವು? ನಾವು ಮಿಸ್ ಮಾಡ್ಕೋತೀವಿ ನಿಮ್ಮನ್ನ. ಓಕೆ. ಸೊ ಬೆಂಗಳೂರಿಗೆ ಹೋಗಿ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅಲ್ಲಿ ಹಂಗೆ ಟೈಮ್ ಪಾಸ್ ಮಾಡೋದಷ್ಟೇ. ಹಂಗೆ ಟೈಮ್ ಪಾಸ್ ಮಾಡೋದಷ್ಟೇ? ಸೊ ಚೆನ್ನಾಗಿ ಅಜ್ಜಿ ಎಲ್ಲ ಅಡುಗೆ ಮಾಡ್ಕೊಡ್ತಾರೆ, ತಿನ್ನೋದು? ಓಕೆ, ಸೂಪರ್. ಸೊ ಈ ರಜದಲ್ಲಿ ಏನಾದ್ರು ಒಂದು ಹೊಸ ಹಾಬಿನ ಅಡಾಪ್ಟ್ ಮಾಡ್ಕೊಳ್ತೀರಾ ನೀವು? ಡ್ರಾಯಿಂಗ್ ಆಗಿರ್ಬೋದು, ಬೇರೆ ಏನಾದ್ರು ಕ್ರಾಫ್ಟ್? ಕವನ ಬರೀತೀನಿ. ಕವನ ಬರೀಬೇಕು ಅನ್ಕೊಂಡಿದ್ದೀರಾ? ವಾವ್, ಸೂಪರ್. ಯಾಕೆ ಇಂಥ ಆಸೆ ಬಂತು ಕವನ ಬರೆಯುವಂಥದ್ದು? ಕವನ ನಾನ್ ಮಿಸ್ಸಿಗೆ ಕವನ ಹೇಳಿದ್ದೆ, ಅದಕ್ಕೆ ಚೆನ್ನಾಗಿ ಬರೀತೀಯ, ಇದನ್ನೇ ಮುಂದುವರ್ಸು ಅಂತ ಹೇಳಿದ್ರು, ಅದಕ್ಕೆ. ಸೂಪರ್. ಸೊ ಪ್ರಾಸಪದಗಳನ್ನೆಲ್ಲ ಜೋಡಿಸ್ಬಿಟ್ಟು ಕವನಗಳನ್ನ ಬರೀಬೇಕು ಅಂತ ಅನ್ಕೊಂಡಿದ್ದೀರಾ? ಸೊ ಎಷ್ಟು ಲೈನಿನ ಬರೀಬೇಕು ಕವನಗಳು ಅಂತ ಯಾರು ಇದೆನಾ ನಿಮ್ದು? ಒಂದ್ 5 ಲೈನು ಇಲ್ಲ 3 ಲೈನು ಅಷ್ಟೇ. ಸೊ ಈಗ ಸದ್ಯಕ್ಕೆ ಯಾರು ಬದಿರೋದಿದೆಯಾ ಹೇಳೋದಕ್ಕೆ? ಇದೆ. ಹಾ, ಹೇಳಿ. ಅಯೋಧ್ಯೆಯಲ್ಲೈತೆ ಶ್ರೀರಾಮ ಮಂದಿರ, ದಿನ ರಾತ್ರಿ ಆದ್ರೆ ಬರ್ತಾನೆ ಚಂದಿರ, ನಮ್ ನಲಿಕಲಿ ಟೀಚರ್ ಹೆಸರು ಮಿಸ್ ಇಂದಿರಾ. ಓಹ್, ಸೂಪರ್. ಸೊ ಇಂದಿರಾ ಮಿಸ್ ಮೇಲೆ ಬರ್ದಿರೋದು ಇದು. ನಿಮ್ಗೆ ಅಷ್ಟೊಂದು ಇಷ್ಟ ಇಂದಿರಾ ಮ್ಯಾಮ್ ಅವರು? 2ನೇ ಸಲ ಹೇಳ್ತಾ ಇದೀರಾ ನೀವು ಇದನ್ನ? ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಇಂದಿರಾ ಮಿಸ್? ಅವರು ಚೆನ್ನಾಗಿ ಪಾಠ ಮಾಡ್ತಾರೆ, ಮತ್ತೆ ಹಾಡು ಎಲ್ಲ ಹೇಳ್ಕೊಡ್ತಾರೆ, ಅದಕ್ಕೆ. ಬೈಯಲ್ಲ, ಹೊಡಿಯಲ್ಲ ನಿಮಗೆ, ಮುದ್ದು ಮಾಡ್ತಾರೆ, ಬಹಳ ಒಳ್ಳೆ ನಮಿಸು ಅಂತ ಅವ್ರನ್ನ ಫೀಲ್ ಮಾಡ್ತಿದ್ದೀರಾ ನೀವು? ಓಕೆ, ಸೂಪರ್. ಸೊ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ನಾಡಿದ್ದ ಅವ್ರ ಬರ್ತ್ಡೇ ಇದೆ, ಸೊ ಹಾಗಾಗಿ ಮಾತಾಡ್ತಿದೀವಿ. ಸೊ ನೀವು ಅವ್ರ ಸಿನಿಮಾಗಳನ್ನ ನೋಡಿದ್ದೀರಾ? ನೋಡಿದೀವಿ. ಸೊ ಯಾವ್ಯಾವ ಮೂವಿ ನೋಡಿದ್ದೀರಾ? ಯುವರತ್ನ, ಪರಮಾತ್ಮ, ಆಮೇಲೆ ಅಂಜನಿ ಪುತ್ರ, ಅಷ್ಟೇ. ಪರಮಾತ್ಮ ಹೇಳಿದ್ರಿ. ಓಕೆ, ಇಷ್ಟು ಮೂವಿ ನೋಡಿದ್ದೀರಾ. ನಿಮ್ ಫೇವ್ರೆಟ್ ಯಾವ್ದು ಅದರಲ್ಲಿ? ಯುವರತ್ನ. ಯುವರತ್ನ ಮೂವಿ ಯಾಕೆ ಇಷ್ಟ ಆಗುತ್ತೆ? ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಸಾಂಗು ಚೆನ್ನಾಗೈತೆ, ಅದಕ್ಕೆ. ಸೂಪರ್. ಸೊ ಯುವರತ್ನ ಮೂವಿ ಇಷ್ಟ ಆಗುತ್ತೆ. ಅದ್ರಲ್ಲಿ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತಾ? ಅದರಲ್ಲಿ ಆ ಮೂವಿಯಲ್ಲಿ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು. ಏನ್ ಕೊಟ್ಟಿದ್ದಾರೆ? ಬರೀ ಓದೋದ್ರಂತೆ ಒಂದು ಎಲ್ಲ ಸ್ಪೋರ್ಟ್ಸ್ ಮತ್ತೆ ಸಾಂಗ್, ಅದು ಯಾವ ಕಲೆ ಇರುತ್ತೆ ಅವ್ರಿಗೆ ಯಾವ್ದು ಇಷ್ಟ ಅದನ್ನೇ ಮುಂದುವರಿಸ್ಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ ಲೈಫಲ್ಲಿ? ನಾವು ಸಿಂಗರ್ ಆಗ್ಬೇಕಂತ. ಸಿಂಗರ್ ಆಗ್ಬೇಕು ಅಂತ? ವಾವ್. ಸಾಂಗ್ ಹೇಳ್ಬಿಡಿ ಇವತ್ತು. ಹೇಳ್ತೀನಿ. ಹೇಳಿ. ಆಡಿಸಿ ನೋಡು, ಬೀಳಿಸಿ ನೋಡು, ಹೊರಳಿ ಹೋಗದು
ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು, ಮೈಯನ್ನು ಹಿಂಡಿ ನೊಂದರು ಕೊಬ್ಬು ಸಿಹಿಯ ಕೊಡುವುದು. ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು, ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ, ಆತನ ಕರುಣೆಯು ಜೀವವ ತುಂಬಿ ಕೊಣಿಸಿ ನಲಿಸಿದೆ. ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ. ಸೂಪರ್, ಇಷ್ಟನಾ? ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಸೊ ಇದನ್ನೆಲ್ಲ ಬರ್ದಿಟ್ಕೊಂಡಿದ್ರಾ, ನೆನ್ಪಿಟ್ಕೊಂಡು ಹೇಳಿದ್ರ ಹಾಡ್ನ? ನೋಡ್ಕೊಂಡೆ ಅಂತ ನೋಡ್ಕೊಂಡು ಹೇಳಿದ್ರಿ. ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಪುನೀತ್ ರಾಜ್ಕುಮಾರ್ ಇಂದ ಟೋಟಲ್ ಆಗಿ ನೀವೇನ್ ಕಲ್ತ್ಕೊಂಡಿದ್ದೀರಾ? ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅಂತ. ವಾವ್, ಒಂದೇ ಲೈನಲ್ಲಿ ತುಂಬಾ ಸ್ವೀಟ್ ಆಗಿ ಹೇಳಿದ್ರಿ. ಹೇಳಿ, ನಿಮ್ ಕಡೆಯಿಂದ ಯಾರಿಗೂ ಶುಭಾಶಯ ಇದೆ ಇವತ್ತು ಸೌಜನ್ಯ ಅವರೇ? ಇಲ್ಲ, ಟಿವಿ ನೋಡ್ತಾರೆ ಈಗೆಲ್ಲ ಹೇಳ್ಬೇಕಷ್ಟೆ. ಓಕೆ, ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಸೌಜನ್ಯ ಅವ್ರ ಕಡೆಯಿಂದ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಕರೆ ಮಾಡ್ತೀರಿ. ಬಾಯ್. ಬಾಯ್. ತುಂಬಾನೇ ಚೆನ್ನಾಗಿ ಹಾಡು ಹೇಳಿದ್ರು. ಹಾಗೆ ಒಂದು ಲೈನಲ್ಲೇ ಎಲ್ಲ ಹೇಳ್ಬಿಟ್ರು ಅಂತ ಹೇಳ್ಬೋದು. ತುಂಬ ಸಹಾಯ ಮಾಡ್ತಾರೆ, ಅದನ್ನು ನಾವು ಕೂಡ ಇನ್ಸ್ಪೈರ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ರು. ಸೊ ತುಂಬ ಕ್ಯೂಟಾಗಿ ಹಾಡನ್ನು ಹೇಳಿದರು. ಹಾಗೆ ಒಂದು ಮೆಸೇಜ್ ಅವ್ರು ಯಾವ್ದು ಇಷ್ಟ ಆಗುತ್ತೆ ಅಂತ ಕೇಳಿದಾಗ, ಸೊ ಯಾವ್ಯಾವ ರೀತಿ ನಮ್ಮ ಕರಿಯರ್ನ ಅಥವಾ ನಮ್ಗೆ ಏನು ಬೇಕೋ ಅದನ್ನು ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ ಸಿನಿಮಾದಲ್ಲಿ. ಹಾಗಾಗಿ ನನಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಟ್ಯಾಗ್ಲೈನ್ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಆ ಸಿನಿಮಾದಲ್ಲಿ ಕೂಡ, ಅಂದರೆ ಯುವರತ್ನ ಸಿನಿಮಾದಲ್ಲಿ ಸಾಕಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಪೇರೆಂಟ್ಸ್ನ ಕರೆಸ್ಬಿಟ್ಟು ಅವ್ರಿಗೆ ಟೆಸ್ಟ್ ಬರೆಸಿ, ಸೊ ಏನೋ ಒಂಥರ ಒಂದು ಒಳ್ಳೆ ಪಾತ್ರದಲ್ಲಿ ಅವ್ರನ್ನ ನಡೆಸಿದ್ದಾರೆ. ಅದ್ರ ಜೊತೆಗೆ ಅವ್ರು ಮಾತಾಡುವಂಥ ಮಾತಾಗಿರ್ಬೋದು, ಎಷ್ಟು ಮಟ್ಟಿಗೆ ನಾಟೋ ಥರ, ಮನಸ್ಸಿಗೆ ನಾಟೋ ಥರ ಮಾತಾಡಿದ್ದಾರೆ ಆ ಸಿನಿಮಾದಲ್ಲಿ ಅಂತಂದರೆ, ಅದನ್ನು ನೋಡಿದವ್ರು ಎಲ್ಲರೂ ಖಂಡಿತವಾಗ್ಲೂ ಚೇಂಜ್ ಆಗಬೇಕು ಅಂತ ಅನ್ಸುತ್ತೆ. ಸೊ ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಟೀಚರ್ ಅಂತ ಅಂದರೆ ಅವ್ರಿಗೆ ನಾವು ಎಷ್ಟು ಬೆಲೆ ಕೊಡ್ತಾ ಇರ್ತೀವಿ. ನಮ್ಮ ಜೀವನದಲ್ಲಿ ಎಂಥ ಒಂದು ಬಹುಮುಖ್ಯ ಪಾತ್ರವನ್ನು ಒಬ್ಬ ಟೀಚರ್ ವಹಿಸ್ತಾ ಇರ್ತಾರೆ. ಸೊ ಆ ಟೀಚರ್ ಆದಂಥವ್ರು ಹೇಗಿರಬೇಕು ಅಂತ ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಅವರು ಕೂಡ ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅವರ ನಗುಮುಖದಿಂದ ಇರೋದಾಗಿರ್ಬೋದು, ಅವರ ಗತ್ತಾಗಿರ್ಬೋದು ಆ್ಯಸ್ ಎ ಟೀಚರ್. ಸೊ ಎಷ್ಟು ಚೆನ್ನಾಗಿರಬೇಕು, ಪ್ರಿನ್ಸಿಪಲ್ಸ್ ಹೇಗೆ ಇಟ್ಕೊಂಡಿರಬೇಕು, ಒಬ್ಬ ಟೀಚರ್ಗೆ ಎಷ್ಟೆಲ್ಲ ಪ್ರಿನ್ಸಿಪಲ್ಸ್ ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನಗೂ ಆ ಸಿನಿಮಾ ಅಂದರೆ ತುಂಬ ಇಷ್ಟ. ಜೊತೆಗೆ ಹಾಡುಗಳು ಕೂಡ ಸಿನಿಮಾದಲ್ಲಿ, ಅವ್ರ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಟೋಟಲ್ ಎಲ್ಲ ಸಿನಿಮಾದಲ್ಲಿ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಚೂಸ್ ಮಾಡಿರ್ತಾರೆ. ಅದರಲ್ಲೂ ಅವ್ರು ಡ್ಯಾನ್ಸ್ ಮಾಡೋದ್ರ ಜೊತೆಗೆ ಆ ಹಾಡುಗಳನ್ನ ಕೇಳ್ತಾ ಇದ್ರೆ ಮರೆಯೋದಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಅಪ್ಪು ಡ್ಯಾನ್ಸ್ ಹಾಡುಗಳನ್ನ ನೋಡೋದಾಗಿರ್ಬೋದು, ಸೊ ಓಪನ್ ದ ಬಾಟಲ್ ಸಾಂಗ್ ಆಗಿರ್ಬೋದು, ಆ ಸ್ಟೆಪ್ಸ್ಗಳನ್ನ ನೋಡಿದ್ರೆ ಇಷ್ಟು ಕಷ್ಟ ಸ್ಟೆಪ್ಸ್ ಇರಲ್ಲ, ಹೆಂಗೆ ಮಾಡ್ತಾರೆ ಅಂತ ಅನಿಸ್ತಾ ಇರುತ್ತೆ. ತುಂಬ ಒಳ್ಳೆ ಡ್ಯಾನ್ಸರ್ ಪುನೀತ್ ರಾಜ್ಕುಮಾರ್ ಅವರು. ಸೊ ಅವ್ರ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡ್ತಾ ಇರೋದ್ರಿಂದ ನೀವು ಕೂಡ ನಿಮ್ಮ ಅನಿಸಿಕೆನ, ನಿಮ್ಮ ಒಂದು ಒಪಿನಿಯನ್ಸ್ನ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ನಿಮಗೆ ಯಾಕೆ ಇಷ್ಟ ಆಗ್ತಾರೆ ಪುನೀತ್ ರಾಜ್ಕುಮಾರ್ ಅವರು, ಅವರ ಯಾವ ಕ್ವಾಲಿಟಿ ನಿಮ್ಗೆ ಇಷ್ಟ ಆಗುತ್ತೆ, ನೀವೇನು ಕಲ್ತ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಅವರ ಜೀವನದಿಂದ, ಖಂಡಿತವಾಗ್ಲೂ ಇದ್ರ ಬಗ್ಗೆ ಎಲ್ಲ ನೀವು ಕೂಡ ನಿಮ್ಮ ಅನಿಸಿಕೆನ ಹಂಚ್ಕೋಬಹುದು. ಸಾಕಷ್ಟು ಪಾತ್ರಗಳಲ್ಲಿ ನಿಭಾಯಿಸಿದ್ದಾರೆ, ಸಾಕಷ್ಟು ಪಾತ್ರಗಳಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು. ನಿಮ್ಮ ನೆಚ್ಚಿನ ಪಾತ್ರ ಯಾವುದು? ಸೊ ನಮಗೆಲ್ಲ ಇರುತ್ತೆ, ಯೂಶಲಿ ಫಿಲ್ಮ್ಸ್ ಎಲ್ಲ ನೋಡುವಂಥ ಟೈಮಲ್ಲಿ ಯಾವುದೋ ಒಂದು ಪಾತ್ರ ತುಂಬಾ ಇಷ್ಟ ಆಗಿರುತ್ತೆ. ಅದರಲ್ಲೂ ರಾಜ್ಕುಮಾರ ಮೂವಿಯಲ್ಲಿ ಆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತಂದರೆ, ಯಾವ ರೀತಿ ಸೊ ಎಲ್ಲರನ್ನೂ ಮ್ಯಾನೇಜ್ ಮಾಡ್ತಾರೆ ಅವರು, ಎಷ್ಟು ನಗುಮುಖದಿಂದ ಇಡೀ ವೃದ್ಧಾಶ್ರಮವನ್ನು ಅವ್ರ ಕೈಗೆ ತೊಗೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆಲ್ಲ ಸ್ವಲ್ಪ ಸಿಟ್ಟು ಮಾಡ್ಕೊತಿರ್ತಾರೆ, ಎಸ್ಪೆಷಲಿ ಆ ವಯಸ್ಸಲ್ಲಿ ಸ್ವಲ್ಪ ಸಿಟ್ಟು ಬರ್ತಾ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲಿ ಸಿಟ್ಟು ಬರ್ತಾ ಇರುತ್ತೆ, ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡೋದು, ಹಾಗೆ ಅವ್ರ ಮನೆಯೆಲ್ಲ ತೊಂದರೆಗಳಿರುತ್ತೆ, ಇಲ್ಲ ಅವರು ಒಂಥರ ಬಿಹೇವ್ ಮಾಡ್ತಾ ಇರ್ತಾರೆ, ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಅವ್ರ ಸಿಟ್ಟಿನ ಹಿಂದೆ ಇರುವಂಥ ಭಾವನೆಗಳನ್ನ ತೋರಿಸಿದಂಥ ಫಿಲ್ಮ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ ಫಿಲ್ಮಲ್ಲಿ. ಅದೊಂದೇ ಸಿನಿಮಾ ಅಂತಲ್ಲ, ಸಾಕಷ್ಟು ಸಿನಿಮಾಗಳಲ್ಲಿ ಒಂದೊಂದು ಒಳ್ಳೆ ಒಂದೊಂದು ಮೆಸೇಜಸ್ನ ಕೊಡ್ತಾ ಬಂದಿದ್ದಾರೆ. ಸಮಾಜಕ್ಕಾಗಿರ್ಬೋದು, ನಾವು ಯಾವ ರೀತಿ ಇರಬೇಕು ಆಸ್ ಅ ಪರ್ಸನ್ನು, ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ಅವರ ಸಿನಿಮಾಗಳನ್ನ ನೋಡಿದ್ರೆ ತುಂಬ ತಿಳ್ಕೊಬೋದು ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲದೆ ಕೇವಲ ಸಿನಿಮಾಗಳಿಂದ ನಮಗೆ ಮೆಸೇಜ್ ಕೊಟ್ಟಿರೋದಲ್ಲದೆ ಅವರ ಜೀವನದಿಂದ ಕೂಡ ನಮಗೆ ಸಾಕಷ್ಟು ಮೆಸೇಜಸ್ನ ಕೊಟ್ಟಿದ್ದಾರೆ. ಸೊ ಅವ್ರ ಜೀವನನೇ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ನಮಗೆ. ಅವ್ರು ಬಾಲನಟರಾಗಿದ್ದಾಗಿಂದ ಕೂಡ ಸೊ ಮನೇಲಿ ಅವಾಗ ಯಾವಾಗ ಸುಮ್ಮನೆ ಕುತ್ಕೋಬೋದಾಗಿತ್ತು, ಅಥವಾ ಸುಮ್ಮನೆ ಏನೋ ಆಟಾಡ್ಕೊಂಡಾಗೆ ಟೈಮ್ ಪಾಸ್ ಮಾಡ್ಬೋದಾಗಿತ್ತು. ಸೊ ಅವಾಗಿಂದ ಕೂಡ ಅವ್ರು ಅಷ್ಟೇ ಆಕ್ಟಿವ್ ಆಗಿದ್ದಾರೆ. ಸೊ ಅವಾಗಿಂದ ಕೂಡ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಎಷ್ಟೆಲ್ಲ ಪಾತ್ರಗಳಲ್ಲಿ ಅವಾಗೂ ನಟಿಸ್ತಾ ಇದ್ರು, ಅದನ್ನ ನೋಡಿದ್ರೆ ಇನ್ಸ್ಪಿರೇಷನ್ ಅನಿಸ್ತಾ ಇರುತ್ತೆ. ಜೊತೆಗೆ ಅಲ್ಲಿಂದ ಅವ್ರು ಬೆಳೆದು ಬಂದಂಥ ರೀತಿ ಆಗಿರ್ಬೋದು, ಯಾವ ರೀತಿ ಮತ್ತೆ ಅಡಲ್ಟ್ ಹೀರೋ ಆಗಿ ಎಂಟ್ರಿ ಕೊಟ್ಟರು ಅಪ್ಪು ಸಿನಿಮಾಯಿಂದ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಹೊಸ ಹೊಸ ಪಾತ್ರಗಳನ್ನು ನಡೆಸಿದ್ದಾರೆ. ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಸಾಕಷ್ಟು
ಕಲ್ತ್ಕೊಳ್ತಾ ಬಂದಿದ್ದೀವಿ ಅವ್ರ ಜೀವನದಿಂದ. ಅವರ ಒಂದೊಂದು ಹೆಜ್ಜೆಯಿಂದ ಕೂಡ ತುಂಬಾ ಇನ್ಸ್ಪಿರೇಷನ್ ಆಗಿ ನೋಡ್ತಾ ಬಂದಿದ್ದೀವಿ. ಹಾಗೆ ನಮ್ಮ ಒಂದು ಕರ್ನಾಟಕದ ಕ್ಲಾಸಿಕ್ ಹೀರೋ ಅಂತಾನೆ ಹೇಳ್ಬೋದು. ಕ್ಲಾಸಿಕ್ ಹೀರೋ ಅಂದ ತಕ್ಷಣನೇ ಒಂದು ಕ್ಲಾಸ್ ಆಗಿ ಮೇಂಟೈನ್ ಮಾಡೋದಾಗಿರ್ಬೋದು, ಜೊತೆಗೆ ಡೌನ್ ಟು ಅರ್ತ್ನೆಸ್ ಆಗಿರ್ಬೋದು, ಅವರ ನಗು ಆಗಿರ್ಬೋದು, ಯಾವ ರೀತಿ ಅವ್ರು ಎಲ್ಲರನ್ನ ನೋಡ್ಕೋತಾ ಇದ್ರು. ಒಂದು ಇಂಟರ್ವ್ಯೂಲ್ ಅವ್ರು ಹೇಳ್ತಾ ಇರ್ತಾರೆ, ಸೊ ನಿಮ್ಗೆ ಸಿಟ್ಟು ಬರುತ್ತಾ ಜಾಸ್ತಿ ಅಂತ ಒಬ್ಬ ಇಂಟರ್ವ್ಯೂ ಅವ್ರು ಕೇಳಿದಾಗ ಅವರು ಸಾಕಷ್ಟು ಸಿಟ್ಟು ಬರುತ್ತೆ ನನಗೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನನಗೆ ಅಂತ ಹೇಳ್ತಾರೆ. ಸೊ ಫ್ಯಾನ್ಸ್ಗಳೆಲ್ಲ ನೀವು ಸುಸ್ತಾಗಿ ಬಂದಿರ್ತೀರಾ, ಫೋಟೋಸ್ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂತಂದ್ರೆ, ಸೊ ಅದಕ್ಕೆಲ್ಲ ಕೋಪ ಬರಲ್ಲ ನನಗೆ ಅಂತ. ಅಂದ್ರೆ ಅಭಿಮಾನಿಗಳು ಅವರು ಎಷ್ಟು ಪ್ರೀತಿಯಿಂದ ನಮಗೊಂದು ಪ್ರೀತಿ ಕೊಡ್ತಾ ಇರ್ತಾರೆ ಅಂದಮೇಲೆ ಸೊ ಅದನ್ನ ನಾವು ಕಡೆಗಣಿಸಬಾರ್ದು. ಸೊ ಅದಕ್ಕೆ ನಾವು ಬೆಲೆ ಕೊಡಬೇಕು ಅನ್ನೋಂಥದ್ದು ತುಂಬಾ ಒಳ್ಳೆ ಕಾನ್ಸೆಪ್ಟ್. ಹಾಗೆ ಅವ್ರು ತುಂಬಾ ಚೆನ್ನಾಗಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ ಅವ್ರ ಜೀವನದಿಂದ ಅಂತಾನೆ ಹೇಳ್ಬೋದು. ಅವ್ರು ಮಾಡಿದಂಥ ಎಲ್ಲ ಹಾಡುಗಳಾಗಿರ್ಬೋದು, ಅವ್ರು ಮಾಡಿದಂಥ ಸಿನಿಮಾಗಳಲ್ಲಾಗಿರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಕೇವಲ ಸಿನಿಮಾ ಅಷ್ಟೇ ಅಲ್ಲ, ಅವರ ಜೀವನ ನಮಗೊಂದು ದೊಡ್ಡ ಉದಾಹರಣೆ. ಪದೇ ಪದೇ ಹೇಳ್ತಾ ಇದ್ರು ಕೂಡ ಬೋರ್ ಆಗಲ್ಲ ಅವರ ಟಾಪಿಕ್. ಹಾಗಾದ್ರೆ ತಿಳ್ಕೊಳ್ಳೋದು ಸಾಕಷ್ಟಿದೆ ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಕೂಡ ಅವರಿಂದ ಇನ್ಸ್ಪೈರ್ ಆಗೋಣ. ಹಾಗೆ ಎಲ್ಲ ಒಂದೊಂದು ಕ್ವಾಲಿಟಿನ ಅಲ್ಲಿರೋ ಒಂದೊಂದು ಕ್ವಾಲಿಟಿನ ನಮ್ಮಲ್ಲೂ ಕೂಡ ಅಳವಡಿಸ್ಕೊಳ್ಳೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಕಂಪ್ಲೀಟ್ ಆಗಿ ಅವ್ರ ಬಗ್ಗೆನೇ ಮಾತಾಡಿದ್ವಿ. ಸದ್ಯಕ್ಕೆ ಸಮಯ ಆಗ್ತಾ ಇರೋದ್ರಿಂದ ಇವತ್ತಿನ ಶೋ ಮುಗಿಸುವಂತ ಸಮಯ ಆಗಿದೆ. ಸೊ ಆದ್ರೆ ಇವತ್ತಿನ ಸಂಚಿಕೆ ತುಂಬಾ ಚೆನ್ನಾಗಿತ್ತು ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 ವಿವನ್ ಚಾನಲ್ ಆಗುತ್ತೆ. ಅದನ್ನ ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ, ಅಥವಾ ನಮಸ್ತೆ ದಾವಣಗೆರೆ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ವಿಡಿಯೋಸ್ಗಳೆಲ್ಲ ಸಿಗುತ್ತೆ. ಈ ಸಂಚಿಕೆಗಳನ್ನ ನಾವೆಲ್ಲ ಏನೆಲ್ಲ ಮುಗಿಸ್ತಾ ಇರ್ತೀವಿ, ಸೊ ಎಲ್ಲವನ್ನು ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಎಲ್ಲ ವಿಡಿಯೋಸ್ ನೋಡಿ, ಹಾಗೂ ನಮ್ಮ ಒಂದು ಎಲ್ಲ ವಿಡಿಯೋಸ್ಗೂ ನೀವು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನಾನು 2 ದಿನ ಆದ್ಮೇಲೆ ಅಂದ್ರೆ ವೀಕೆಂಡ್ ಮುಗಿಸಿದ್ಮೇಲೆ ಸೋಮವಾರ ಸಿಗ್ತೀನಿ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.